ಲೋಕಸಭೆ ಚುನಾವಣೆ ಅಂದ್ರೆ ಪ್ರಜಾಪ್ರಭುತ್ವದ ಹಬ್ಬ. ದೇಶಕ್ಕೆ ಪ್ರಧಾನಮಂತ್ರಿಯನ್ನ ಆರಿಸೋಕೆ ಜನಪ್ರತಿನಿಧಿಗಳನ್ನ ಚುನಾಯಿಸಿ ಕಳಿಸುವಂತಹ ಗುರುತರವಾದಂತಹ ಜವಾಬ್ದಾರಿ ಮತದಾರನ ಮೇಲೆ ಇದೆ. ಮತದಾರ ಆ ಕೆಲಸವನ್ನ ಮಾಡ್ತಾನೆ. ಆದ್ದರಿಂದ ಸಂಸದರನ್ನ ಆಯ್ಕೆ ಮಾಡುವಂತ ವೇಳೆ ಎಚ್ಚರಿಕೆ ಮತ್ತು ಪ್ರಬುದ್ಧತೆಯಿಂದ ವರ್ತಿಸಬೇಕಾಗುತ್ತೆ. ನಾಯಕರು ಕೂಡ ಮತದಾರ ಪ್ರಭುಗಳನ್ನ ತಮ್ಮತ್ತ ಸೆಳೆಯೋಕೆ ನಾನಾ ರೀತಿಯ ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕ್ತಾರೆ. ಇದೇ ಲೋಕ ಲೆಕ್ಕಾಚಾರ ಸಂಸದರ ರಿಪೋರ್ಟ್ ಕಾರ್ಡ್. ನಾನು ಸಂಪತ್ ವಂಡಾರು. ಪ್ರಜಾಪ್ರಭುತ್ವದ ಹಬ್ಬ ಲೋಕಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿಬಿಟ್ಟಿದೆ. ಕೆಲ ದಿನಗಳು ಕಳೆದೋಗಿದೆ ದಿನಾಂಕ ಫಿಕ್ಸ್ ಆಗಿ. ಬಿಜೆಪಿಯ ಭದ್ರಕೋಟೆ ಆಗಿರುವಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಮಣಿಗಳ ಸೆಣಸಾಟ ಶುರುವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಬಾರಿ ಕಣದಲ್ಲಿರೋದು ಪ್ರಭಾ ಮಲ್ಲಿಕಾರ್ಜುನ್. ಹಾಗೆಯೇ ಬಿಜೆಪಿಯಿಂದ ಹಾಲಿ ಸಂಸದ GM ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. 5ನೇ ಬಾರಿಯೂ ಕೂಡ ಗೆದ್ದು ಬೀಗೋಕೆ ಬಿಜೆಪಿಯವರು ಸಜ್ಜಾಗಿದ್ದಾರೆ. ಆದರೆ ಸಚಿವರಾಗಿರುವಂಥ SS ಮಲ್ಲಿಕಾರ್ಜುನ ಪತ್ನಿ ಡಾಕ್ಟರ್ ಪ್ರಭಾ ಅವರು ಕೂಡ ಅಖಾಡದಲ್ಲಿ ಒಂದು ಕೈ ನೋಡೇ ಬಿಡೋಣ ಅಂತ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದಾರೆ. ಸ್ತ್ರೀ ಶಕ್ತಿ ಅಂತ ಹೇಳ್ಬೋದು. ಸ್ತ್ರೀ ಶಕ್ತಿಯ ಜಿದ್ದಾಜಿದ್ದಿನಲ್ಲಿ ಭಾಗಿಯಾಗೋಕೆ ಮತದಾರರು ಕೂಡ ರೆಡಿಯಾಗಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್. ಬನ್ನಿ ನೋಡೋಣ. ಬೆಣ್ಣೆನಗರಿ ದಾವಣಗೆರೆ ಮಧ್ಯ ಕರ್ನಾಟಕದ ಕೇಂದ್ರ ಬಿಂದು, ಬಿಜೆಪಿಯ ಭದ್ರಕೋಟೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ಇದೆ. ಈ ಬಗ್ಗೆ ಚುನಾವಣೆ ಲೆಕ್ಕಾಚಾರ ಏನಿದೆ, ಯಾರು ಈ ಒಂದು ಕೋಟೆಯಲ್ಲಿ ಈ ಬಾರಿ ಜಯಗಳಿಸುತ್ತಾರೆ? ಬಿಜೆಪಿಯ ಭದ್ರಕೋಟೆ ಅಂತೇಳಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಕರೆಸಿಕೊಳ್ಳುತ್ತೆ. ಯಾಕೆ ಹೀಗೆ ಕರೆಸಿಕೊಳ್ಳುತ್ತೆ ಎನ್ನುವಂಥ ಪ್ರಶ್ನೆ ಕೂಡ ಇರಬಹುದು. ಹಾಗೆಯೇ ಕರ್ನಾಟಕದ ಮ್ಯಾಂಚೆಸ್ಟರ್ ಈ ಬಾರಿ ರಣಕಣದಲ್ಲಿ ಮಹಿಳಾ ಮಣಿಗಳ ಅಬ್ಬರ ಜೋರಾಗಿದೆ. ಸಾಂಪ್ರದಾಯಿಕ ಗೆಲುವಿಗೆ ಬ್ರೇಕ್ ಹಾಕೋಕೆ ಎಲ್ಲಾ ಪ್ರಯತ್ನವನ್ನು ಕೂಡ ಇಲ್ಲಿ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಶಾಮನೂರು ಮತ್ತು ಭೀಮಸಮುದ್ರ ಕುಟುಂಬದ ನಡುವೆ ದೊಡ್ಡ ಮಟ್ಟದ ಫೈಟ್ ನಡೀತಾ ಇದೆ. ತಂದೆ ಮಕ್ಕಳ ಬಳಿಕ ಸೊಸೆಯಂದಿರ ನಡುವೆ ಜಿದ್ದಾಜಿದ್ದಿ. GM ಸಿದ್ದೇಶ್ವರ್ ಕುಟುಂಬದಿಂದ ಕಣದಲ್ಲಿದ್ದರೆ ಒಬ್ರು. ಹಾಗೆಯೇ ದಿವಂಗತ ಚೆನ್ನಯ್ಯ ಒಡೆಯರ್ ಹ್ಯಾಟ್ರಿಕ್ ಸಾಧನೆಯ ಇತಿಹಾಸ ಇರುವಂಥ ಕ್ಷೇತ್ರ. 2 ಪ್ರಭಾವಿ ಮನೆತನಗಳ ಹೆಣ್ಣು ಮಕ್ಕಳ ಪೈಪೋಟಿಯನ್ನ ಈ ಬಾರಿ ನಿರೀಕ್ಷೆ ಮಾಡಬಹುದು. ಗಾಯತ್ರಿ ಅಥವಾ ಪ್ರಭಾ ಯಾರ ಆಯ್ಕೆ ಮಾಡ್ತಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮತದಾರ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಕಾದು ನೋಡಬೇಕಾಗುತ್ತೆ. ಬಲ ಹಾಗೆಯೇ ಪ್ರಚಾರಗಳು ಕೂಡ ಜೋರಾಗಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ 2 ಪ್ರತಿಷ್ಠಿತ ಮನೆಗಳ ಸೊಸೆಯಂದಿರು ಕಣದಲ್ಲಿದ್ದಾರೆ. ಒಬ್ರು ಕಾಂಗ್ರೆಸ್ನವರು, ಒಬ್ರು ಬಿಜೆಪಿಯವರು. ಮಹಿಳಾ ಮಣಿಗಳ ಫೈಟ್ ನೋಡೋಕೆ ಜನರು ಕೂಡ, ಅಲ್ಲಿನ ಮತದಾರರು ಕೂಡ ಸಾಕಷ್ಟು ಕುತೂಹಲದಿಂದ ಇದ್ದಾರೆ. ಹಾಗೆಯೇ ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಂದ್ರೆ ಕೊಂಡಜ್ಜಿ ಬಸಪ್ಪ, ಚೆನ್ನಯ್ಯ ಒಡೆಯರ್, ಶಾಮನೂರು ಶಿವಶಂಕರಪ್ಪ, SS ಮಲ್ಲಿಕಾರ್ಜುನ ಅವರಂತಹ ಘಟಾನುಘಟಿ ನಾಯಕರು ಕಣದಲ್ಲಿದ್ದಂಥ ಕ್ಷೇತ್ರ ಅದು. ಕಾಂಗ್ರೆಸ್ ಪಕ್ಷದ ಬಳಿಕ ಬಿಜೆಪಿಯೇ ಈ ಕ್ಷೇತ್ರದಲ್ಲಿ ಹೆಚ್ಚು ಬಾರಿ ಗೆದ್ದು ಬೀಗಿದೆ. ಹಾಗೆಯೇ ಕಳೆದ 5 ಚುನಾವಣೆಯಲ್ಲಿ ಸತತವಾಗಿ ವಿಜಯವನ್ನ ಸಾಧಿಸಿರುವಂತಹ ಬಿಜೆಪಿಯವರು ಮತ್ತೆ ಆ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತ ವಿಶ್ವಾಸದಲ್ಲಿದ್ದಾರೆ. ಹಾಲಿ ಸಂಸದರು GM ಸಿದ್ದೇಶ್ವರ್ ಅವರ ಬದಲಿಗೆ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಈ ಕ್ಷೇತ್ರದಲ್ಲಿ ಈ ಹಿಂದಿನ ಹೋರಾಟ ಹೇಗಿತ್ತು ಗಮನಿಸ್ತಾ ಹೋಗೋದಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪರಿಚಯವನ್ನ ನಾವು ನಿಮಗೆ ಮಾಡಿಕೊಡ್ತಾ ಇದ್ದೇವೆ. ಎಸ್, ಸಂಸದರು GM ಸಿದ್ದೇಶ್ವರ್, ಪಕ್ಷ ಬಿಜೆಪಿ. ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಇವರು ಪಡೆದಿದ್ದು 6,52,996, 54% 66 ಮತವನ್ನ ಇವರು ಪಡೆದಿದ್ದಾರೆ. ಇವರ ಪ್ರತಿಸ್ಪರ್ಧಿಯಾಗಿದ್ದವರು HB ಮಂಜಪ್ಪ, ಕಾಂಗ್ರೆಸ್ ಪಕ್ಷದಿಂದ ಕಣದಲ್ಲಿದ್ದರು. 4,83,294 ಮತವನ್ನ ಪಡೆದಿದ್ದಾರೆ. ನಿರ್ಣಾಯಕ ಮತ ಯಾವುದಾಗಿರುತ್ತೆ? ಲಿಂಗಾಯತ ಕುರುಬ ಸಮುದಾಯದ ಮತಗಳು ಇಲ್ಲಿ ನಿರ್ಣಾಯಕ ಎನಿಸಿಕೊಳ್ಳುತ್ತೆ. ಒಟ್ಟು ಮತದಾರರ ಸಂಖ್ಯೆ 16,79,746. ಇದು ಈ ಕ್ಷೇತ್ರದ ಪರಿಚಯ.
ಎಸ್, GM ಸಿದ್ದೇಶ್ವರ್ ಇಲ್ಲಿ ಸಂಸದರು, ಆದರೆ ಅವರ ಬದಲಾಗಿ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಅವ್ರ ಮೇಲೆ ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಕಾದ್ ನೋಡಬೇಕಾಗುತ್ತೆ ಏನಾಗಬಹುದು ಅಂತೇಳಿ. ನಾನು ನಿಮಗೆ ಕ್ಷೇತ್ರದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೆ. ಹಾಲಿ ಸಂಸದರು ಯಾರು, ಕಳೆದ ಬಾರಿ ಎಷ್ಟು ಮತವನ್ನ ಪಡೆದಿದ್ರು, ಹಾಗೇನೆ ಅವರ ವಿರುದ್ಧ ಸ್ಪರ್ಧೆಯನ್ನ ಯಾರು ಮಾಡಿದ್ರು, ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದೆ. ಎಸ್, ಇಲ್ಲಿ ನಿರ್ಣಾಯಕ ಮತಗಳನ್ನ ಗಮನಿಸಬೇಕಾಗುತ್ತೆ. ಲಿಂಗಾಯತ ಸಮುದಾಯದವರಿದ್ದಾರೆ, ಹಾಗೇನೆ ಕುರುಬ ಸಮುದಾಯದವರ ಮತಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರು GM ಸಿದ್ದೇಶ್ವರ್ ಇವರು ತಮ್ಮ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಗಳೇನು, ಈ ಸಾಧನೆಗಳಿಂದ ಮತದಾರ ಪ್ರಭುಗಳು ತೃಪ್ತಿಪಟ್ಟಿದ್ದಾರೆ, ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಒಂದಷ್ಟು ಯೋಜನೆಗಳನ್ನು ತಂದಿದ್ದಾರೆ, ಆದರೂ ಕೂಡ ಅಲ್ಲಿ ಸಂಸದರು ಮಾಡಿದ ಕೆಲಸ ಸಾಕಾಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಸದರ ಸಾಧನೆಯನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಹೋಗೋದಾದ್ರೆ, ಸಂಸದ ಪ್ರದೇಶಾಭಿವೃದ್ಧಿ ನಿಧಿಯನ್ನ ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆ ಆಗಿರಬಹುದು, ಅಮೃತ್ ನಗರ ಯೋಜನೆ, ದಾವಣಗೆರೆ ನಗರ ಅಭಿವೃದ್ಧಿ, ಕೈಗಾರಿಕೆಗಳ ಅಭಿವೃದ್ಧಿಗೆ ಅನುದಾನ, ಭದ್ರಾ ಮೇಲ್ದಂಡೆ ಯೋಜನೆ, ಕೇಂದ್ರದ ಅನುದಾನ, ಇದೆಲ್ಲವೂ ಕೂಡ ಸಂಸದರ ಸಾಧನೆ. ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ, ಇಷ್ಟೆಲ್ಲ ಸಾಧನೆಗಳನ್ನ ಆ ಕ್ಷೇತ್ರದ ಸಂಸದರು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಒಂದು ವೇಳೆ ಇದೇ ಮುಳ್ಳಾಗಬಹುದಾ, ಇಷ್ಟೇ ಸಾಕಾ ಸಾಧನೆಗಳು, ಇನ್ನೂ ಮಾಡಬಹುದಿತ್ತಾ, ಕೇಂದ್ರದ ನಾಯಕರೊಂದಿಗೆ ಮಾತನಾಡಿ ಇನ್ನೂ ಹೆಚ್ಚಿನ ಅನುದಾನವನ್ನ ಸಂಸದರು ತರಬಹುದಿತ್ತಾ, ಒಂದಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಹಾಗಿನ ಅಲ್ಲಿನ ಮತದಾರರು ಕೂಡ ಹೇಳ್ತಾ ಇರೋದು ಅಷ್ಟೇ, ಇನ್ನೂ ಹೆಚ್ಚಿನ ಯೋಜನೆಗಳನ್ನ ತರಬಹುದಿತ್ತು ಅಂತೇಳಿ. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಗ್ಗೆ ಅಲ್ಲಿನ ಮುಖಂಡರು, ಎರಡೂ ಪಕ್ಷದ ಬಿಜೆಪಿ ಮುಖಂಡರು ಮಾತನಾಡಿದ್ದಾರೆ, ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲುತ್ತೆ. ಮತ್ತೊಮ್ಮೆ ಲೋಕಸಭೆಗೆ ಸದಸ್ಯರಾಗಿ ಹೊಸ ಅಭ್ಯರ್ಥಿಯಾಗಿಂತ ಗಾಯತ್ರಿ ಸಿದ್ದೇಶಣ್ಣನವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಯಾಕಂತಂದರೆ ಇವತ್ತು ನರೇಂದ್ರ ಮೋದಿಜಿ ಅವರ ಆಡಳಿತವನ್ನು ನೋಡಿರ್ತಕ್ಕಂಥ ಜನತೆ, ಅವರು ಕೊಟ್ಟಂಥ ಕಾರ್ಯಕ್ರಮಗಳು, ಅನುದಾನಗಳು ಮತ್ತು ರಾಮ ಮಂದಿರ ಉದ್ಘಾಟನೆ, ವಿಶೇಷವಾಗಿ ಯುವಕರು ಮತ್ತು ಎಲ್ಲ ಧರ್ಮದ ವಿಚಾರ ಬಂದಾಗ ರಾಮ ಮಂದಿರದ ವಿಶೇಷತೆಯನ್ನು ಎಲ್ಲರೂ ಗಮನಿಸಿದ್ದಾರೆ. ಅವರ ಆಡಳಿತದ ಕಾರ್ಯವೈಖರಿಯನ್ನು ನೋಡಿದ್ದಾರೆ. ಹಾಗಾಗಿ ಎಲ್ಲ ಜನತೆ ಕೂಡ ಯುವಕರು ಅಂತ ಹಿಡ್ಕೊಂಡು ಎಲ್ಲ ಜನತೆಯೂ ಕೂಡ ಬಡವರು ಬಲ್ಲಿದ್ರಂತ ಅಂತ ಏನು ಅನ್ನದ ರೀತಿಯಲ್ಲಿ BJPಯನ್ನು ಗೆಲ್ಲಿಸಲಿಕ್ಕೆ ಪಣ ತೊಟ್ಟಿದ್ದಾರೆ ಅಂತ ಹೇಳ್ಬೋದು ಸರ್. ಜಿಲ್ಲೆಯಲ್ಲಿ ಏನು ಮಾಡಿದ್ರು ಸರ್ BJP? ಜಿಲ್ಲೆಯಲ್ಲಿ ಅಂಡರ್ ಪಾಸಿಂಗ್ ಮಾಡಿದ್ದಾರೆ, ರೈಲ್ವೇದು, ಆಮೇಲೆ ಬೇರೆ ಬೇರೆ ಇವನ್ನ ಬ್ರಿಡ್ಜ್ಗಳು ಮಾಡಿದ್ದಾರೆ, ರಸ್ತೆಗಳು, ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡಿದ್ದಾರೆ, ತುಂಬ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಅವರು. ಮತ್ತೊಮ್ಮೆ ಮೋದಿ ಅಂತ ಹೇಳ್ಬಿಟ್ಟು ಸ್ಲೋಗನ್ ಇಟ್ಕೊಂಡು ಎಲ್ಲ ಜನತೆಯೂ ಕೂಡ ಯುವಕರು, ಮುದುಕರು, ಬಡವರು, ಶ್ರೀಮಂತರು ಎಲ್ಲ ವರ್ಗದ ಜನ ಒಟ್ಟಾಗಿ BJPಯನ್ನು ಗೆಲ್ಲಿಸ್ಬೇಕಂತ ಹೊರಟಿದ್ದಾರೆ ಸರ್. ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೆ MP, ವಿಶೇಷವಾಗಿ ದಾವಣಗೆರೆ ಭಾಳ ಲೀಡ್ನಲ್ಲಿ ಕಾಂಗ್ರೆಸ್. ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ಲೋದ್ರಾಗ ಯಾವುದೇ ಅನುಮಾನ ಇಲ್ಲ. ಸಿದ್ದರಾಮಯ್ಯರ ಸರ್ಕಾರ ಗ್ಯಾರಂಟಿ ಪ್ರತಿಯೊಂದು ಮನೆಗೂ ಮುಟ್ಟೈತಿ. ನೋಡಬಾರ್ದು ದೇವಸ್ಥಾನಗಳೆಲ್ಲ ಮಹಿಳೆಯರು ನೋಡಿದ್ದಾರೆ. ವಿಶೇಷವಾಗಿ ನಮ್ಮ ಲೀಡಿನಲ್ಲಿ ಕಾಂಗ್ರೆಸ್ ಗೆಲ್ಲೋದ್ರಾಗ ಏನೂ ಅನುಮಾನ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೆ MP, ವಿಶೇಷವಾಗಿ ದಾವಣಗೆರೆ ಭಾಳ ಲೀಡ್ನಲ್ಲಿ ಕಾಂಗ್ರೆಸ್. ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ಲೋದ್ರಾಗ ಯಾವುದೇ ಅನುಮಾನ ಇಲ್ಲ. ಸಿದ್ದರಾಮಯ್ಯರ ಸರ್ಕಾರ ಗ್ಯಾರಂಟಿ ಪ್ರತಿಯೊಂದು ಮನೆಗೂ ಮುಟ್ಟೈತಿ. ನೋಡಬಾರ್ದು ದೇವಸ್ಥಾನಗಳೆಲ್ಲ ಮಹಿಳೆಯರು ನೋಡಿದ್ದಾರೆ. ವಿಶೇಷವಾಗಿ ನಮ್ಮ ಲೀಡಿನಲ್ಲಿ ಕಾಂಗ್ರೆಸ್. ಎಸ್, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಗ್ಗೆ ಅಲ್ಲಿನ ರಾಜಕೀಯ ಮುಖಂಡರು ಏನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸಿದ್ರಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಎಸ್, ಈ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ರಾಚಪ್ಪ ಸುತ್ತೂರು, ರಾಜಕೀಯ ವಿಭಾಗದ ಹಿರಿಯ ವರದಿಗಾರರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಎಸ್, ದಾವಣಗೆರೆ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಸರ್,
ಈ ಬಾರಿ ತುಂಬಾ ನಿರೀಕ್ಷೆಯನ್ನ ಮತದಾರರು ಇಟ್ಕೊಂಡಿದ್ದಾರೆ. ಇಬ್ರು ಮಹಿಳಾ ಮಣಿಗಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಲೆಕ್ಕಾಚಾರ ಹೆಂಗಿದೆ ಸರ್? ಸಂಪತ್, ಈ ಸರಿ ದಾವಣಗೆರೆ ಒಂದು ಲೋಕಸಭಾ ಕ್ಷೇತ್ರವನ್ನು BJP ಮತ್ತು ಕಾಂಗ್ರೆಸ್ ಎರಡೂ ಸಹ ಗೆದ್ಕೋಬೇಕು ಅಂತ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಮಾಜಿ ಕೇಂದ್ರ ಸಚಿವರಾದಂಥ GM ಸಿದ್ದೇಶ್ವರ ಅವರ ಪತ್ನಿಗೆ ಟಿಕೆಟ್ನ ಕೊಟ್ಟಿರುವಂಥದ್ದು, ಅವರಿಗೆ ಟಿಕೆಟ್ನ ತಪ್ಪಿಸಿ ಪತ್ನಿಗೆ ಟಿಕೆಟ್ ಕೊಟ್ಟಿರೋದೇ ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು ಆರಂಭದಲ್ಲಿ. ಅವರಿಗೆ ಟಿಕೆಟ್ನ ವಯೋಸಹಜ ಕಾರಣಕ್ಕೋಸ್ಕರ GM ಸಿದ್ದೇಶ್ವರ್ಗೆ ಟಿಕೆಟ್ ಬೇಡ ಅಂತ ಕೆಲವರು ಸ್ಥಳೀಯ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದರು. ನಂತರ ಕೊನೆಗೆ ಸಿದ್ದೇಶ್ವರ ಅವರ ವಿರೋಧ ಇರೋ ಕಾರಣಕ್ಕೋಸ್ಕರ ಅವ್ರಿಗೆ ಪತ್ನಿಗೆ ಟಿಕೆಟ್ ಕೊಟ್ಟಿರೋದು ಸಹ ಮತ್ತಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಈಗ ಅಲ್ಲಿ ಇರುವಂಥ ಪ್ರಮುಖವಾಗಿರುವಂಥ BJPಯ ಪ್ರಮುಖ ನಾಯಕರೇ GM ಸಿದ್ದೇಶ್ವರ ಅವರ ವಿರುದ್ಧವಾಗಿ ಅಲ್ಲಿ ದಾವಣಗೆರೆಯ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದರು. ಹೊನ್ನಾಳಿ ಮಾಜಿ ಶಾಸಕ ಅಂತ ರೇಣುಕಾಚಾರ್ಯ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಗುರುಶಾಂತನಗೌಡರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಲಿ ಶಾಸಕರಾಗಿದ್ದಂತಹ ರಾಮಚಂದ್ರಪ್ಪ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹರಿಹರ ಶಾಸಕರಂತ BP ಹರೀಶ್ ಅವರು BJP ಅವರು ಶಾಸಕರಾಗಿದ್ದರು, ಅವರು ಸಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ಅಲ್ಲಿ ಇಡೀ ಜಿಲ್ಲೆಯ ಎಲ್ಲ ಬಹುತೇಕ ಮಾಜಿ ಶಾಸಕರು, ಹಾಲಿ ಶಾಸಕರೆಲ್ಲರೂ ಸಹ GM ಸಿದ್ದೇಶ್ ಅವರ ಮತ್ತು ಅವರು ಕಂಟೆಸ್ಟ್ ಮಾಡೋದಕ್ಕೆ ಮತ್ತು ಅವರ ಪತ್ನಿ ಕಂಟೆಸ್ಟ್ ಮಾಡೋದಕ್ಕೂ ಸಹ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲನೇದಾಗಿ ಈ ಒಂದು ವಿರೋಧಾಭಾಸದಿಂದ BJPಯ ಭದ್ರಕೋಟೆ ಆಗಿರುವಂಥ ದಾವಣಗೆರೆನಲ್ಲಿ ಈಗ BJP ಕಮಲ ದಳ ಉದುರುವಂಥ ಒಂದು ಆತಂಕ ಶುರುವಾಗಿದೆ. ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ಸಿಂದ ಸಮರ್ಥವಂತ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದೇವೆ ಅಂತ ಅನ್ನೋದನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಸಹ SS ಮಲ್ಲಿಕಾರ್ಜುನ್ ಹಾಲಿ ಸಚಿವ ಅಂತ SS ಮಲ್ಲಿಕಾರ್ಜುನ್ ಇರ್ಬೋದು, ಶಾಮನೂರು ಶಿವಶಂಕರಪ್ಪನಿಗಿರ್ಬೋದು, ಅವ್ರಿಗೆ ಜಿಲ್ಲೆಯ ರಾಜಕೀಯ ಮೇಲೆ ಹಿಡಿತಾ ಇಲ್ಲ. ಮೊದಲನೇದಾಗಿ ಆ ಜಿಲ್ಲೆಯ ರಾಜಕೀಯ ಮೇಲೆ ಹಿಡಿತಾ ಇಲ್ಲದಿರೋದಂತೆ ಅನಿವಾರ್ಯವಾಗಿ ಅವರ ತಮ್ಮ ಪತ್ನಿಯನ್ನೇ ಕಣಕ್ಕಿಳಿಸಿ ಗೆಲ್ಲಬೇಕು ಅನ್ನೋದು. ಇಲ್ಲಿ ಎರಡು ವಿಷಯ ನಾವು ಪ್ರಮುಖವಾಗಿ ಉಲ್ಲೇಖ ಮಾಡಬೇಕಾಗುತ್ತೆ. ಒಂದು ರಾಜಕೀಯ ಪ್ರಭಾವ, ಎರಡೊಂದು ಆರ್ಥಿಕ ಪ್ರಭಾವ. ಆರ್ಥಿಕ ಮತ್ತು ರಾಜಕೀಯ ಪ್ರಭಾವ ಎರಡೂ ಸಹ ಶಾಮನೂರು ಶಿವಶಂಕರಪ್ಪನ ಕುಟುಂಬದಲ್ಲಿದೆ. ಅದೇ ಸೇಮ್ ನಾವು ರಿಫ್ಲೆಕ್ಟ್ ಮಾಡಬೇಕು ಅಂದರೆ BJP ಅಭ್ಯರ್ಥಿಯಾಗಿರುವಂತಹ ಗಾಯತ್ರಿ ಸಿದ್ದೇಶ್ವರ ಅವ್ರ ಮೇಲೂ ಸಹ ಆರ್ಥಿಕ ಮತ್ತು ರಾಜಕೀಯ, ಅದೇ ರೀತಿ ಸಾಮಾಜಿಕವಾಗಿಯೂ ಸಹ ಅವರು ಪ್ರಾಬಲ್ಯವನ್ನು ಸಾಧಿಸಿದ್ದಾರೆ. ಹೀಗಾಗಿ ಅವ್ರಿಗೆ ಅನುಕೂಲವಾಗುತ್ತೆ. ನಾವಿಲ್ಲಿ ಕ್ಷೇತ್ರವನ್ನು ನಾವು ಗಮನಿಸಬೇಕಾಗುತ್ತೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರ ಬರುತ್ತೆ ಈ ಒಂದು ಲೋಕಸಭಾ ವ್ಯಾಪ್ತಿನಲ್ಲಿ. ಅದರಲ್ಲಿ 6 ಕಾಂಗ್ರೆಸ್ ಅಭ್ಯರ್ಥಿಗಳು, ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ. ಹಾಗಾಗಿ ಈ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ ವಶವಾಗುತ್ತೆ, ಕಾಂಗ್ರೆಸ್ ಶಾಸಕರ ಒಂದು ಬಲದಿಂದ ಅನ್ನೋ ಒಂದು ಲೆಕ್ಕಾಚಾರ ಕೇಳಿಬಂದ್ರು ಸಹ ಅದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಅದು ಮೂಲತಃ BJPಯ ಭದ್ರಕೋಟೆ ಆಗಿದೆ. ಈ ಬಾರಿ ಕಾಂಗ್ರೆಸ್ನವ್ರು ಕೊಟ್ಟಂತ ಗ್ಯಾರಂಟಿ ಸ್ಕೀಮಿಂದ ಹೆಚ್ಚಿನ ಶಾಸಕರು ಆಯ್ಕೆ ಆಗಿದ್ದಾರೆ. ಅದು ವಿಶೇಷವಾಗಿ ಮಾಯಕೊಂಡ ಕ್ಷೇತ್ರವನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಕಾಂಗ್ರೆಸ್ ಮತ್ತು BJP ಮತ್ತು ಪಕ್ಷೇತರ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ ಕಾರಣದಿಂದಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಲಾಭವಾಗಿದೆ. ಇದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳು ಸಹ, ಹರಿಹರ ಕ್ಷೇತ್ರದಲ್ಲಿ BP ಹರೀಶ್ ಅವರು ಕಳೆದ 3 ಬಾರಿ ಸೋಲನ್ನು ಅನುಭವಿಸಿದರು. ಈ ಬಾರಿ BP ಹರೀಶ್ BJP ಅವರು ಸೋಲನ್ನು ಗೆದ್ದಿದ್ದಾರೆ. ಹಿಂದೆ JDSನ ಶಾಸಕರು ಗೆದ್ದಿದ್ರು. ನೀವು ಇದೇ ರೀತಿ ತೆಗೆದುಕೊಂಡ್ರೆ ಹರಪಳ್ಳಿ ಕ್ಷೇತ್ರ ಹಿಂದೆ ದಾವಣಗೆರೆಯಲ್ಲಿತ್ತು, ಈಗಲೂ ಸಹ ದಾವಣಗೆರೆಯಲ್ಲಿದೆ. ಅಂದರೆ ನೀವು ಆರ್ಟಿಕಲ್ 371J ಕಾರಣಕ್ಕೋಸ್ಕರ ಅದು ಬಳ್ಳಾರಿ ಸೇರ್ಪಡೆ ಆಗಿದೆ. ಅದನ್ನು ಹೊರತುಪಡಿಸಿ ಆ ಕ್ಷೇತ್ರನೂ ಸಹ ಕಾಂಗ್ರೆಸ್ನ ಪಕ್ಷೇತರ ಅಭ್ಯರ್ಥಿ ಲತಾ ಮಲ್ಲಿಕಾರ್ಜುನ್ ಗೆದ್ದಿದ್ದಾರೆ. ಅವರು ಕಾಂಗ್ರೆಸ್ ವಿರುದ್ಧವಾಗಿ ಕಂಟೆಸ್ಟ್ ಮಾಡಿ ಗೆದ್ದಂಥ ಅಭ್ಯರ್ಥಿ. ಹೀಗಾಗಿ ನೀವು ಜಿಲ್ಲೆಯ ರಾಜಕಾರಣ ಚಿತ್ರವನ್ನು ತೆಗೆದುಕೊಂಡಿದ್ರೆ ಕಾಂಗ್ರೆಸ್ ಹಿಡಿತದಲ್ಲಿ ಇಲ್ಲ. ಆದರೆ ಕಾಂಗ್ರೆಸ್ನ ಬೆಂಬಲಿತ ಹಿಡಿತ ಒಂದು ಕ್ಷೇತ್ರ ಹರಪನಹಳ್ಳಿ ಕ್ಷೇತ್ರ, ಇನ್ನು ಉಳಿದು 5 ಕ್ಷೇತ್ರಗಳು ಕಾಂಗ್ರೆಸ್ನ ಹಿಡಿತದಲ್ಲಿವೆ. ಹೀಗಾಗಿ ಒಂದು ಕಡೆ ನೀವು ಪ್ರತಿ ಸಾರಿ ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ದಾವಣಗೆರೆನಲ್ಲಿ BJP ಅಲೆ ಬರುತ್ತೆ. ಅದರಲ್ಲಿ ಮೋದಿ ಅವರ ಹವಾ ಅಥವಾ ಮೋದಿ ಅವರ ನಾಮಬಲದ ಪರಿಣಾಮವಾಗಿ ಅಲ್ಲಿ ಚುನಾವಣೆ ಗೆದ್ಕೊಂಡು ಬಂದಿದ್ದಾರೆ GM ಸಿದ್ದೇಶ್ ಅವರು. GM ಸಿದ್ದೇಶ್ ಅವರಿಗೆ 2 ವಿಷಯ, ಶಾಮನೂರು ಶಿವಶಂಕರ ಮತ್ತು GM ಸಿದ್ದೇಶ್ ಅವರಿಗೆ 2 ವಿಷಯದಲ್ಲಿ ಸಾಮ್ಯತೆ ಕಂಡು ಬರ್ತದೆ. ಒಂದು, GM ಸಿದ್ದೇಶ್ ಅವರು ಶೈಕ್ಷಣಿಕ ಸಂಸ್ಥೆಗಳನ್ನ ಹೊಂದಿದ್ದಾರೆ, ಆರ್ಥಿಕವಾಗಿ ಸಬಲರಾಗಿದ್ದಾರೆ, ಅಡಿಕೆ ವ್ಯಾಪಾರಿಗಳಿದ್ದಾರೆ, ಗುಟ್ಕಾ ವ್ಯಾಪಾರ ಮಾಡ್ತಾರೆ, ಕೆಲವು ಅದ್ರ ಜೊತೆಗೆ ಗಣಿ ಮಾಲೀಕರು ಆಗಿದ್ದಾರೆ. ಅದು ಅವ್ರ 2-3 ಪ್ರಕರಣಗಳಲ್ಲೂ ಸಹ ಗಣಿ ಒಂದು ಪ್ರಕರಣದಲ್ಲೂ ಸಹ ಸಿಲುಕಿದ್ದಾರೆ. ಹೀಗಾಗಿ ಅವರು ಸಹ ಆರ್ಥಿಕವಾಗಿ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಸಮುದಾಯವಾಗಿ ಸಾಧಾರಣ ಲಿಂಗಾಯತ ಸಮುದಾಯ ಸೇರೋ ಕಾರಣಕ್ಕೋಸ್ಕರ ಇಡೀ ಜಿಲ್ಲೆಯಲ್ಲಿ ತಮ್ಮದ ಒಂದು ಪ್ರಾಬಲ್ಯವನ್ನು ಹೊಂದಿದ್ದಾರೆ. ನೀವು ಅದೇ ಪ್ರಕಾರ ನಾವು ಶಾಮನೂರು ಶಿವಶಂಕರಪ್ಪನ ಕೂಟಕ್ಕೆ ಬಂದರೂ ಸಹ ಅವರು ಲಿಂಗಾಯತ ಪ್ರಬಲ ಸಮುದಾಯದ ಲಿಂಗಾಯತ ಸಾದರ ಸಮುದಾಯ ಸೇರಿದ್ದಾರೆ. ಅವರು ಸಹ ಶೈಕ್ಷಣಿಕ ಸಂಸ್ಥೆಗಳನ್ನ ಹೊಂದಿದ್ದಾರೆ. ಅದೇ ಬೇರೆ ಬೇರೆ ವ್ಯವಹಾರಗಳನ್ನು ಸಹ ಹೊಂದಿದ್ದಾರೆ. ಅಕ್ಕಿ ಗಣಿ ಇರ್ಬೋದು, ಶುಗರ್ ಫ್ಯಾಕ್ಟರಿ ಇರ್ಬೋದು, ಈ ರೀತಿ ಬೇರೆ ಬೇರೆ ಒಂದು ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡೋದಿರ್ಬೋದು, ಶೈಕ್ಷಣಿಕವಾಗಿ ಇರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಅವರು ಅಧಿಕಾರವನ್ನು ಹೊಂದಿದ್ದಾರೆ. ಈ 2 ಕಾರಣದಿಂದಾಗಿ ಇಬ್ಬರೂ ಸಹ ಚುನಾವಣೆಗೆ ಗೆದ್ಕೊಂಡ್ಬರ್ತೀವಿ ಹೊರತು ಮತ್ತೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಈ ಒಂದು ಜಿಲ್ಲೆಯ ರಾಜಕೀಯ ಚಿತ್ರಣ ಕೇವಲ ಹಣಬಲ,
ಅಧಿಕಾರದ ಬಲ ಮೇಲೆ ನಿರ್ಧಾರವಾಗಿದೆ. ಹಿಂದೆನೂ ಸಹ ಅದೇ ನಿರ್ಧಾರವಾಗ್ತಾ ಇತ್ತು, ಇಂದು ಸಹ ಅದೇ ನಿರ್ಧಾರವಾಗಂತ ಸಾಧ್ಯತೆ ಇದೆ ಸಂಪತ್. ಎಸ್ ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಪ್ರತಿನಿಧಿ ಆಗಿರುವಂತಹ ಕಲ್ಲೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಹಾಗೇನೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಪುರಾಣಿಕ್ ಸರ್, ನಿಮ್ಮಿಂದಲೇ ಶುರು ಮಾಡ್ತೀನಿ. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಈ ಬಾರಿ ದೊಡ್ಡ ಮಟ್ಟದ ಜಟಾಪಟಿ ಇದೆ. ಇಬ್ಬರು ಮಹಿಳಾ ಮಣಿಗಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಎಕ್ಸ್ಪೆಕ್ಟೇಷನ್ಗಳು ಜಾಸ್ತಿ ಆಗಿದೆ, ಆದ್ರೆ ಮತದಾರರ ಲೆಕ್ಕಾಚಾರ ಹೆಂಗಿದೆ ಅಂತ ಹೇಳಿ. ಮತದಾರರ ಲೆಕ್ಕಾಚಾರ ಒಂದು ರೀತಿಯಲ್ಲಿ ಕರ್ನಾಟಕದ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯನ್ನ ಒಂದೇ ರೀತಿಯಲ್ಲಿ ಮತದಾನ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಹಿಂದೆಯೂ ಸಹ ಅನೇಕ ಸಾರಿ ಕರ್ನಾಟಕದಲ್ಲಿ ವಿಧಾನಸಭೆಗೆ ಆರಿಸಿದಂತಹ ಪಕ್ಷ ಆ ಒಂದು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮೀರಿಸುವ ರೀತಿಯಲ್ಲಿ 25 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅದರಿಂದ ಲೋಕಸಭೆ ಅಂದ ತಕ್ಷಣ ಜನರ ಮನಸ್ಸಿನಲ್ಲಿ ದಾವಣಗೆರೆ ಮತದಾರರು ನಮ್ಮ ಹಿಂದೆ ಹೇಳಿದಂತ ಮಿತ್ರ ಹೇಳಿದಂತೆ ಜಾತಿ ರೀತಿಯಲ್ಲಿ ಅಥವಾ ಯಾವುದೇ ರೀತಿಯ ಸಂಕುಚಿತ ಅಥವಾ ಸ್ಥಳೀಯ ಭಾವನೆಗಳ ಪ್ರಭಾವ ಇದ್ರು ಅದು ಕೇವಲ ಅಸೆಂಬ್ಲಿ ಕ್ಷೇತ್ರಗಳಿಗೆ ಮಾತ್ರ ಹೆಚ್ಚು ಪ್ರಭಾವ ಬೀರ್ತಾ ಇದೆ. ಅಲ್ಲಿ ಲೋಕಲ್ ಕ್ಯಾಂಡಿಡೇಟ್ ತನ್ನದೇ ಆದಂತ ಪ್ರಭಾವವನ್ನ ಮತ್ತೆ ತನ್ನ ಒಂದು ಸಂಘಟನೆ ಕಾರ್ಯಕ್ರಮ ಅಥವಾ ಪಕ್ಷದ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಇವುಗಳ ಆಧಾರದ ಮೇಲೆ ಇರ್ತಾರೆ. ಜೊತೆಗೆ ಅಲ್ಲಿ ಒಳಗೊಬ್ಬರ ಪಡೆದಿದೆ ಅದನ್ನು ಸಹ ಹಿಂದೆ ಮಿತ್ರರು ಮಾತಾಡಿದಂತ ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಪ್ರಭಾವ ಇಟ್ಟುಕೊಂಡಿದ್ರು ಸಹ ಅವರು ಅಸೆಂಬ್ಲಿ ಕ್ಷೇತ್ರದ ಲಾಸ್ಟ್ ಟೈಮ್ ಅವರು ಮಲ್ಲಿಕಾರ್ಜುನ್ ಸಿದ್ದೇಶ್ವರ ಅವರು ಮತ್ತೆ ಮಲ್ಲಿಕಾರ್ಜುನ್ ಅವರು ತಂದೆ ಅವರನ್ನು ಸಹ ನಾವು ಬಂದಿದ್ದೆ. ದಾವಣಗೆರೆ ಕ್ಷೇತ್ರವನ್ನ 1963ರಲ್ಲಿ ಮೈಸೂರಿಗೆ ಬಂದರೂ ಸಹ ಅನೇಕ ರೀತಿಯ ಸಂಪರ್ಕ ಸರ್ ಪುರಾಣಿಕ್ ಸರ್ ಮುಂದಿನ ಹಂತದಲ್ಲಿ ನಿಮ್ಮನ್ನ ಮಾತನಾಡಿಸ್ತಾ ಹೋಗ್ತೀನಿ. ಆಡಿಯೋಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಕಲ್ಲೇಶ್, ಇನ್ನೊಂದು ಕಡೆ ನೋಡ್ತಾ ಹೋಗೋದಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿರ್ತೀರಿ ನೀವು. ಅಲ್ಲಿನ ಮತದಾರರ ಒಲವು ಹೇಗಿದೆ ಅಂತ ಹೇಳಿ. ಕಲ್ಲೇಶ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಕಲ್ಲೇಶ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಅನ್ಮ್ಯೂಟ್ ಮಾಡಿ ಮಾತಾಡಿ. ಎಸ್ ಮುಂದಿನ ಹಂತದಲ್ಲಿ ಎಸ್ ಕಲ್ಲೇಶ್ ಕಂಟಿನ್ಯೂ ಮಾಡಿ. ಆಡಿಯೋ ಪ್ರಾಬ್ಲಮ್ ಅಂತಾರೆ. ಎಸ್ ಕಲ್ಲೇಶ್, ಗಮನಿಸ್ತಾ ಹೋಗೋದಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಏನಂದ್ರೆ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಅಭ್ಯರ್ಥಿಗಳ ವಿಚಾರದಲ್ಲಿ ಸಾಕಷ್ಟು ಒಂದು ನಿರೀಕ್ಷೆಯನ್ನ ಜನ ಇಟ್ಕೊಂಡಿದ್ರು. ಯಾಕಂದ್ರೆ ಮತ್ತೊಮ್ಮೆ GM ಸಿದ್ದೇಶ್ ಅವರವ್ರಿಗೆ ಕೊಡ್ತಾರೆ ಅಂತಲೂ ಸಹ ನಿರೀಕ್ಷೆ ಇತ್ತು. ಯಾಕಂದ್ರೆ ಅವರು 4 ಬಾರಿ ಗೆದ್ದಂತ ಒಬ್ಬ ಅಭ್ಯರ್ಥಿಯಾಗಿದ್ರು. ಆದ್ರೆ ಅವರ ಮನೆಯವರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿರೋದು ಪಕ್ಷದಲ್ಲೇ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿದೆ. ಹೀಗಾಗಿ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಮತ್ತು ಅಸಮಾಧಾನ ಉಂಟಾಗಿರುವುದು ಈ ಪಕ್ಷಕ್ಕೆ ಒಂದು ದೊಡ್ಡ ಡ್ಯಾಮೇಜ್ ಅಂತಾನೆ ಹೇಳ್ಬೋದು. ಮತ್ತು 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಹರಿಹರ ಒಂದು ಮಾತ್ರ ಅಲ್ಲಿ ಬಿಜೆಪಿ ಮಾತ್ರ ಗೆದ್ದಿದೆ. ಅದರಲ್ಲೂ ಸಹ ಅವರೇನೋ ಬಹಳ ಅಂತರದಿಂದನೂ ಸಹ ಗೆದ್ದಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಜನರು ಅತಿ ಹೆಚ್ಚು ಒಲವನ್ನ ತಂದಿರ್ತಕ್ಕಂಥದ್ದು ನಾವು ಒಂದು ಜನರನ್ನ ಮಾತಾಡಿಸಿದಾಗ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಸೊಸೆಯಾದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಳೆದ 10 ವರ್ಷಗಳಿಂದನೂ ಸಹ ನೇರವಾಗಿ ಜನಸಂಪರ್ಕವನ್ನ ಹೊಂದಿದ್ದಾರೆ. ಅವರು ರಾಜಕೀಯವಾಗಿ ಹೊರಗಡೆ ಬರಲಿದ್ರು ಸಹ ಅವರ ಕುಟುಂಬದಲ್ಲೇ ಇಟ್ಕೊಂಡು ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಮತ್ತು ವಿದ್ಯಾಸಂಸ್ಥೆಗಳಲ್ಲಿ ಕೆಲವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಆರೋಗ್ಯ ವಿಚಾರದಲ್ಲೂ ಸಹ ಅವರು ಸಾಕಷ್ಟು ಬಡ ಬಗ್ಗರ ಜೊತೆ ನೇರ ಸಂಪರ್ಕವನ್ನ ಹೊಂದಿದ್ದಾರೆ ಮತ್ತು ಜನರಿಗೆ ಸ್ವಲ್ಪ ಚಿರಪರಿಚಿತ ಇದ್ದಾರೆ. GM ಸಿದ್ದೇಶ್ವರ ಅವರ ಪತ್ನಿ ಅಷ್ಟೊಂದು ಜನರಿಗೆ ಪರಿಚಯ ಇಲ್ಲ. ಇಲ್ಲೇನು ಪಕ್ಷದ ಮತ್ತು ಸಿದ್ಧಾಂತದ ಮೇಲೆ ಹೋದ್ರೆ ಈ ಬಾರಿ ಗ್ಯಾರಂಟಿಗಳು ಸಾಕಷ್ಟು ಹೊಡೆತ ಕೊಡ್ತವೆ ಅಂತಾನೆ ಹೇಳ್ಬೋದು. ಮತ್ತು ಕಾಂಗ್ರೆಸ್ ಪಕ್ಷ ಅತ್ಯಂತ ಚಾಣಕ್ಷದಿಂದ ಸಂಘಟನೆಯನ್ನ ಮಾಡ್ತಾ ಇದೆ ಈ ಬಾರಿ. ಎಸ್, ಹಾಗೇನೆ ಇಲ್ಲಿ ಸಂಸದರ ಪ್ಲಸ್ ಪಾಯಿಂಟ್ಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ.
ಪ್ರಮುಖವಾಗಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಅನುದಾನವನ್ನು ಸಂಸದರು ತಂದಿದ್ದಾರೆ. ಎಷ್ಟು ಅನುದಾನ ಅಂತ ನೋಡ್ತಾ ಹೋಗೋದಾದ್ರೆ 1071 ಕೋಟಿಯನ್ನು ತಂದಿದ್ದಾರೆ, ಯಶಸ್ವಿಯಾಗಿದ್ದಾರೆ ಕೂಡ. ಇನ್ನು ಚಿತ್ರದುರ್ಗದಿಂದ ದಾವಣಗೆರೆ, ಹರಿಹರ, ಕುಮಾರಪಟ್ಟಣವರೆಗೆ 6 ಪಥದ ರಸ್ತೆಗೆ 1200 ಕೋಟಿ, ಚಿತ್ರದುರ್ಗ ಜಗಳೂರು ಹೊಸಪೇಟೆ ಹೆದ್ದಾರಿಗೆ 1388 ಕೋಟಿ ಅನುದಾನ ತರುವಲ್ಲಿ ಸಫಲರಾಗಿದ್ದಾರೆ. ಅದೇ ರೀತಿಯಾಗಿ ಜಲಸಿರಿ ಯೋಜನೆಗೆ 620 ಕೋಟಿ ಸೇರಿದಂತೆ ಕೇಂದ್ರದ ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ GM ಸಿದ್ದೇಶ್ವರ್ ಅವರು ಯಶಸ್ವಿ ಆಗಿದ್ದಾರೆ. ಸಂಸದರ ಪ್ಲಸ್ ಪಾಯಿಂಟ್ಗಳೇನು ಅದನ್ನು ಕೂಡ ಗಮನಿಸ್ತಾ ಹೋಗಬೇಕಾಗತ್ತೆ. ಒಂದು ಕಡೆಯಲ್ಲಿ ಅನುದಾನವನ್ನು ತಂದಿದ್ದಾರೆ, ಅಭಿವೃದ್ಧಿಗೆ ಪಣ ತೊಟ್ಟರು, ಅನುಭವಿ ರಾಜಕಾರಣಿ ಹೌದು. 1600ಕ್ಕೂ ಅಧಿಕ ಹಳ್ಳಿಗಳಿಗೆ ಇದುವರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹಿಂದುತ್ವದ ಅಜೆಂಡಾ ಇದೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗಿದೆ. ಇದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗಬಹುದು ಈ ಬಾರಿ ಕಣದಲ್ಲಿರುವಂತ ಬಿಜೆಪಿ ಅಭ್ಯರ್ಥಿಗೆ. ವೀಕ್ಷಕರೇ, ಗಮನಿಸಿದ್ರಿ ಸಂಸದರ ಪ್ಲಸ್ ಪಾಯಿಂಟ್ಗಳೇನು? ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಅನುದಾನವನ್ನ ತಂದಿದ್ದಾರೆ, ಹೆದ್ದಾರಿಯನ್ನ ಮಾಡಿದ್ದಾರೆ, ಹಾಗೇನೆ ನೀರಾವರಿ ಯೋಜನೆಗೂ ಸಹಕಾರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮೈನಸ್ ಪಾಯಿಂಟ್ಗಳು ಇದೆ, ಅವರಿಗೆ ವಿರೋಧ ಯಾಕೆ ವ್ಯಕ್ತವಾಯಿತು? ಸಂಸದರ ಮೈನಸ್ ಪಾಯಿಂಟ್ಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಬಜೆಟ್ನಲ್ಲಿ ಹೆಚ್ಚು ಅನುದಾನ ತರುವಲ್ಲಿ ವಿಫಲರಾಗಿದ್ದಾರೆ ಎನ್ನುವಂತ ಆರೋಪ, ಕುಟುಂಬಕ್ಕೆ ಟಿಕೆಟ್ ಕೊಡಿಸಿದ್ದು ಅಥವಾ ಕುಟುಂಬಕ್ಕೆ ಟಿಕೆಟ್ ತಂದಿದ್ದು, ಅವ್ರ ಮೇಲೆ ಒಂದು ದೊಡ್ಡ ಆರೋಪ ಇರುವಂಥದ್ದು GM ಸಿದ್ದೇಶ್ವರ್ ಅವರು ಕುಟುಂಬ ರಾಜಕಾರಣವನ್ನೇ ಮಾಡ್ತಾರೆ ಅಂತ ಹೇಳಿ ಮಾಜಿ ಸಚಿವ ರವೀಂದ್ರನಾಥ್ ರೇಣುಕಾಚಾರ್ಯ ತಂಡ ಭಿನ್ನಮತ ಇಲ್ಲಿ ಕಂಡು ಬರ್ತಾ ಇದೆ. ಅವರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ GM ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ. ಗಮನಿಸಿದ್ರಿ, ಎಲ್ಲಿ ಪ್ಲಸ್ ಪಾಯಿಂಟ್ ಇರುತ್ತೆ ಹಾಗೇನೆ ಮೈನಸ್ ಪಾಯಿಂಟ್ಗಳು ಕೂಡ ಕ್ಷೇತ್ರದಲ್ಲಿ ಸಂಸದರಿಗೆ ಇದೆ. ಸಂಸದರ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಗಳ ಬಗ್ಗೆ ನಮ್ಮ ಪ್ರತಿನಿಧಿ ಕಲ್ಲೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಿಜೆಪಿ ಪಕ್ಷದ ಒಂದು ಲೆಕ್ಕಾಚಾರವನ್ನ ನೋಡಿದರೆ JDS ಮೈತ್ರಿ ಆಗಿರೋದ್ರಿಂದ ಸ್ವಲ್ಪ ಮತಗಳು ಬರ್ಬೋದು ಅಂತ ಹೇಳ್ಬೋದು. ಮತ್ತು ಸ್ಮಾರ್ಟ್ ಸಿಟಿ, ಅಮೃತ್ ನಗರ ಯೋಜನೆ, ನಗರದ ಅಭಿವೃದ್ಧಿ ಸೇರಿದಂತೆ ಇಂಥ ವಿಚಾರಗಳನ್ನಿಟ್ಟುಕೊಂಡು ಬಿಜೆಪಿ ಮತವನ್ನ ಕೇಳ್ತಿದೆ. ಕೆಲವು ಪ್ಲಸ್ ಪಾಯಿಂಟ್ ಇದ್ದರೆ ಕೆಲವು ಮೈನಸ್ ಪಾಯಿಂಟ್ಗಳು ಸಹ ಇದೆ. ಇದೀಗ ಪಕ್ಷದಲ್ಲಿ ಭಿನ್ನ ಮತ ಸಾಕಷ್ಟು ಭುಗಿಲೆದ್ದಿದೆ. ರೇಣುಕಾಚಾರ್ಯ ಮತ್ತು ಮಾಜಿ ಸಚಿವ SA ರವೀಂದ್ರನಾಥ್ ಅವರ ಬಣ ಇದೀಗ GM ಸಿದ್ದೇಶ್ವರ್ ಅವರ ಕುಟುಂಬಕ್ಕೆ ಟಿಕೆಟ್ ನೀಡಿರುವುದಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸುತ್ತಿದೆ. ಇದೀಗ ಬಂಡಾಯ ಅಭ್ಯರ್ಥಿಯನ್ನು ಸಹ ಕಣಕ್ಕಿಳಿಸಲು ಚಿಂತೆಯನ್ನು ನಡೆಸಿದೆ. ಇದು ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಸ್ವಲ್ಪ ತಲೆನೋವಾಗುತ್ತಿದೆ. ಎಸ್, ಗಮನಿಸ್ತಾ ಹೋದ್ರಿ ಯಾವ ರೀತಿಯಾಗಿ ಕಣದಲ್ಲಿ ಫೈಟ್ ಇದೆ ಅಂತೇಳಿ. ಸಂಸದರ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಗಳ ಬಗ್ಗೆಯೂ ಕೂಡ ಗಮನಿಸಿದ್ರೆ. ಎಸ್, ನಾನು ರಾಚಪ್ಪ ಸರ್ನ ಮಾತಾಡಿಸ್ತಾ ಹೋಗ್ತೀನಿ. ರಾಚಪ್ಪ ಸರ್, ಇಲ್ಲಿ 2 ಪ್ರತಿಷ್ಠಿತ ಮನೆತನಗಳ ಫೈಟ್ ಅನ್ನ ನಾವು ಗಮನಿಸಬಹುದು. ಒಂದು ಶಾಮನೂರು, ಮತ್ತೊಂದು ಭೀಮನ ಸಮುದ್ರ ಕುಟುಂಬದ ಫೈಟ್. ಈ ಫೈಟ್ ಅನ್ನ ಯಾವ ರೀತಿಯಾಗಿ ನಿರೀಕ್ಷೆ ಮಾಡಬಹುದು ಸರ್? ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತೇಳಿ ಈ ಬಾರಿ? ಸಂಪತ್, ಈ ಬಾರಿಯ ಒಂದು ಏನು ಲೋಕಸಭಾ ಚುನಾವಣೆ ಫೈಟಿನಿಂದ ನಿಜಕ್ಕೂ ಇದು ಥಿಕ್ಕೆಸ್ಟ್ ಫೈಟ್ ಅಂತ ಹೇಳೋದು ತಪ್ಪಾಗೋದಿಲ್ಲ. 2 ಪ್ರಬಲ ಸಮುದಾಯಗಳು, 2 ಪ್ರಬಲ ರಾಜಕೀಯ ಶಕ್ತಿಗಳ ಧ್ರುವೀಕರಣ ಒಂದು ಕ್ಷೇತ್ರದಲ್ಲಿ ಈ ರೀತಿ ಆಗ್ತಾ ಇದೆ. ಮೊದಲನೇದಾಗಿ ಅಂತಂದರೆ ನಾನು ಇದರ ಹಿನ್ನೆಲೆಯನ್ನು ತೆಗೆದುಕೋಬೇಕಾದ್ರೆ 2 ರಾಜಕೀಯ ಶಕ್ತಿಗಳು ಒಂದು ಕಡೆ ಗುದ್ದಾಟ ಆಡೋದು ಬದಲಾಗಿ ಶಾಮನೂರು ಶಿವಶಂಕರಪ್ಪನ ಕುಟುಂಬದವರು ಯಾರಾದರೂ ಪಕ್ಷದ ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಈ ಬಾರಿ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬಂದಿದ್ದರೆ ಅವ್ರಿಗೆ ಇನ್ನಷ್ಟು ಕ್ರೆಡಿಟನ್ನು ಕಾರ್ಯಕರ್ತರು ಕೊಡ್ತಾ ಇದ್ರು. ಮತ್ತು ಅವರ ಪಕ್ಷವು ಇರ್ಬೋದು ಅಥವಾ ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಸಹ ಶಾಮನೂರು ಶಿವಶಂಕರಪ್ಪನಿಗೆ ಅಥವಾ SS ಮಲ್ಲಿಕಾರ್ಜುನ್ಗೆ ಇನ್ನಷ್ಟು ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದೇ ಒಂದು ವಿಷಯವನ್ನು ನಾವು GM ಸಿದ್ದೇಶ್ವರ್ಗೆ ಹೇಳಬೇಕಾಗತ್ತೆ. ಇವರು 1999ರಿಂದ ಅವ್ರ ತಂದೆ SS ಮಲ್ಲಿಕಾರ್ಜುನಪ್ಪನವ್ರಿಂದನೂ ಸಹ ಅವರೇ ಕಂಟಿನ್ಯೂ ನಿರಂತರವಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ. ಅವರು ಸಹ ಪ್ರಬಲವಾಗಿ ರಾಜಕೀಯ ಹಿಡಿತ ಸಾಧಿಸಿದ್ದಾರೆ. ಹೀಗಾಗಿ GM ಸಿದ್ದೇಶ್ವರು ಸಹ ಅವರ ಕ್ಷೇತ್ರವನ್ನು ಹೊರತುಪಡಿಸಿ, ಅವರ ತಮ್ಮ ಲೋಕಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಬೇರೆ ಯಾವ ಕ್ಷೇತ್ರಗಳು ಸಹ ಗೆಲ್ಲಿಸುವಂಥ ಒಂದು ವಿಶ್ವಾಸವನ್ನು ಹೊಂದಿಲ್ಲ. ಮೊದಲನೇದಾಗಿ. ಎರಡನೇದಾಗಿ
ಅಲ್ಲಿರುವಂತಹ ಬಹುತೇಕ ಎಲ್ಲ ಕ್ಷೇತ್ರಗಳ ಶಾಸಕರು ಸಹ GM ಸಿದ್ದೇಶ್ವರ ವಿರೋಧ ಕಟ್ಕೊಂಡಿದ್ದಾರೆ. ಹಿಂದೆನೂ ಸಹ ವಿಧಾನಸಭೆ ಚುನಾವಣೆಯಲ್ಲೂ ಸಹ GM ಸಿದ್ದೇಶ್ವರು ಈ ಕ್ಷೇತ್ರಗಳಿಗೆ ತೆರಳಿ ಏನು ರವೀಂದ್ರನಾಥ್ ಇರ್ಬೋದು ಅಥವಾ ರೇಣುಕಾಚಾರ್ಯ ಇರ್ಬೋದು ಅಥವಾ BP ಹರೀಶ್ ಇರ್ಬೋದು ಅಥವಾ ಬೇರೆ ಯಾವುದೇ ಅಭ್ಯರ್ಥಿಗಳ ಕ್ಷೇತ್ರಕ್ಕೆ ತೆರಳಿ ಅವರು ಪ್ರಚಾರವನ್ನು ಮಾಡಲಿಲ್ಲ ಅಂತ ಆರೋಪ ಇದೆ. ಮೂರನೇದಾಗಿ ಸಂಘಟನೆ ವಿಷಯದಲ್ಲಿ ಪಕ್ಷ ಸಂಘಟನೆ ವಿಷಯದಲ್ಲೂ ಸಹ GM ಸಿದ್ದೇಶ್ವರ್ ಅಂತಹ ಸಂಘಟನೆ ತೊಡಕೊಂಡಿಲ್ಲ, ಪಕ್ಷಕ್ಕೆ ಅವರು ಪೂರಕವಾಗಿಲ್ಲ ಅಂತ ಅನ್ನೋದು ಆರೋಪನೂ ಸಹ ಇದೆ. ಹಿಂದೆ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು, ಕೇಂದ್ರದಲ್ಲಿ ಮಂತ್ರಿ ಆದರೂ ಸಹ ವಿಮಾನಯಾನ ನಾಗರಿಕ ಪೂರೈಕೆ ಸಚಿವಾಲಯದ ರಾಜ್ಯ ಖಾತೆ ಸಚಿವರಾದರೂ ಸಹ ದಾವಣಗೆರೆ ಜಿಲ್ಲೆಗೆ ಒಂದು ಏರ್ ಸ್ಟ್ರಿಪ್ನ ತರಬೇಕು ಅಂತ ಡಿಮ್ಯಾಂಡ್ ಇತ್ತು, ಅದನ್ನ ಮಾಡಿಲ್ಲ. ಇದ್ರ ಜೊತೆಗೆ ದಾವಣಗೆರೆಗೆ ಏನು ಅಭಿವೃದ್ಧಿ ವಿಷಯ ತೆಗೆದುಕೊಳ್ಳೋಕೆ ಹೋಗೋದಾದ್ರೆ ದಾವಣಗೆರೆನಲ್ಲಿ ಇವು ಕಳೆದ ಏನು 3-4 ಬಾರಿ ಆಯ್ಕೆಯನ್ನಾಗಿದ್ದಾರೆ. ಅಭಿವೃದ್ಧಿಗೆ ಸಮರ್ಪಕವಾಗಿ ಅಭಿವೃದ್ಧಿಯನ್ನು ಕಂಡು ಬಂದಿಲ್ಲ. ಈ ಹಿಂದೆ ದಾವಣಗೆರೆನ ಮ್ಯಾಂಚೆಸ್ಟರ್ ಅಂತ ಕರಿತಾ ಇದ್ರು ಅಕ್ಕಿ ಮತ್ತು ಗಿರಣಿಗಳ ಕಾರಣಕ್ಕೋಸ್ಕರ, ಮತ್ತು ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಕಾರ್ಮಿಕರ ಒಂದು ಹೋರಾಟದ ಕಾರಣಕ್ಕೋಸ್ಕರ ದಾವಣಗೆರೆ ಪ್ರಖ್ಯಾತಿಯನ್ನು ಪಡೆದಿತ್ತು. ಆದರೆ ನಂತರ ದಿನಗಳಲ್ಲಿ ಸಂಪೂರ್ಣವಾಗಿ ಹತ್ತಿ ಗಿರಣಿ ಹಾಳಾಗೋಯ್ತು, ಮ್ಯಾಂಚೆಸ್ಟರ್ ಅಂತ ಒಂದು ಕ್ರೆಡಿಟ್ನ ಕಳ್ಕೊಂತು, ಬಹುತೇಕ ಎಲ್ಲ ಇಂಡಸ್ಟ್ರಿಗಳು ನಾಶವಾಗ್ತಾ ಬಂದು ಅಲ್ಲಿ ಕೇವಲ ನೀವು ಸಾರ್ವಜನಿಕ ವಲಯದ ಇದ್ದೇ ಇರ್ಬೋದು, ಖಾಸಗಿ ವಲಯ ಇದ್ದಂಥ ಸಂಸ್ಥೆಗಳು ನಾಶವಾಗ್ತಾ ಬರ್ತಾ ಶ್ಯಾಮನೂರು ಶಿವಶಂಕರಪ್ಪ ಮತ್ತು ಇದೇ GM ಸಿದ್ದೇಶ್ವರ ಸಂಸ್ಥೆಗಳು ಉದ್ಭವ ಆಗ್ತಾ ಹೋದ್ದು. ಅಂದರೆ ನೀವು ಸಾರ್ವಜನಿಕರಿಗೆ ಎಲ್ಲಿ ಉದ್ಯೋಗನ ಕಲ್ಪಿಸಬೇಕಾಗಿತ್ತು ಅಲ್ಲಿ ಇವರು ಕಲಿಸುವಂಥ ಕೆಲಸವನ್ನು ಮಾಡಿಲ್ಲ. ಅದ್ರ ಬದಲಾಗಿ ತಮ್ಮ ಸಂಸ್ಥೆಗಳನ್ನು, ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು, ತಮ್ಮ ಸಂಸ್ಥೆಗಳನ್ನು ಹುಟ್ಟುಹಾಕುವ ಮೂಲಕ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರಾಬಲ್ಯವನ್ನು ಸಾಧಿಸ್ತಾ ಹೊರಟರು. ಹೀಗಾಗಿ ಜಿಲ್ಲೆನಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಧಿಕಾರ ಹೊಂದಿದೆ ಹೊರತು ಜನರಿಗೆ ಅಧಿಕಾರವನ್ನು ಕೊಡುವ, ಜನರ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಿಲ್ಲ. ಇಡೀ ಒಂದು ಜಿಲ್ಲೆನಲ್ಲಿ ನಾನು ಹರಪನಹಳ್ಳಿ ಸಂಪೂರ್ಣವಾಗಿ ನೀವು ಹರಪನಹಳ್ಳಿ ಮತ್ತು ಜಗಳೂರು 2 ತಾಲೂಕು ಸಂಪೂರ್ಣ ಬರ ಪೀಡಿತ. ನಿಮ್ಗೆ ಯಾವುದೇ ವರ್ಷ ತೆಗೆದುಕೊಂಡ್ರೂ ಸಹ ಅತಿ ಕಡಿಮೆ ಮಳೆಯಾಗುವಂಥ ಕ್ಷೇತ್ರಗಳಲ್ಲಿ ಹರಪನಹಳ್ಳಿ ಮತ್ತು ಜಗಳೂರು ಸೇರುತ್ತೆ. ಕುಡಿಯೋ ನೀರಿಗಂತ ಭಯಂಕರ ತತ್ವ ಇರುತ್ತೆ. ಭದ್ರಾ ಮೇಲ್ದಂಡೆ ಯೋಜನೆ ಜಾರಿ ತರಬೇಕು ಅಂತ ತುಂಬಾ ವರ್ಷಗಳಿಂದ ಡಿಮ್ಯಾಂಡ್ ಇದೆ, ಇದುವರೆಗೂ ಸಹ ಜಾರಿ ತರುವಂತ ಕೆಲಸವನ್ನ ಇದೇ GM ಸಿದ್ದೇಶ್ವರ್ ಮಾಡಿಲ್ಲ. ಸ್ಮಾರ್ಟ್ ಸಿಟಿ ಯೋಜನೆ ಹೇಳ್ತಾ ಇದ್ದಾರೆ, ಸ್ಮಾರ್ಟ್ ಸಿಟಿ ಯೋಜನೆಗೆ ಅವರು ಸಚಿವರಾದ ಕಾರಣಕ್ಕೋಸ್ಕರ ಒಂದಷ್ಟು ಅನುದಾನ ಕೊಟ್ಟಿದ್ದಾರೆ. ಈಗಲೂ ಸಹ ದಾವಣಗೆರೆನಲ್ಲಿ ಹಂದಿ ಮತ್ತು ಧೂಳು ಇವೆರಡೂ ಸಹ ದಾವಣಗೆರೆಯ ಪ್ರಮುಖ ಭಾಗವಾಗಿವೆ. ಇವೆರಡೂ ಸಹ ನಿರ್ಮೂಲ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ GM ಸಿದ್ದೇಶ್ವರ್ ಅವರ ಪ್ಲಸ್ಗಿಂತ ಮೈನಸ್ ಹೆಚ್ಚಾಗಿದೆ ಮತ್ತು ಅವರ ಒಂದು ಜಿಲ್ಲೆಯ ಅಭಿವೃದ್ಧಿಗಿಂತ ಹೆಚ್ಚಾಗಿ ಸ್ವಾರ್ಥ, ತಮ್ಮ ವೈಯಕ್ತಿಕ ಅಭಿವೃದ್ಧಿ ಎರಡು ಶಾಮನೂರು ಶಿವಶಂಕರಪ್ಪ ಕುಟುಂಬ ಇರ್ಬೋದು, GM ಸಿದ್ದೇಶ್ವರ ಕುಟುಂಬ ಅವ್ರ ಕಡೆಯಿಂದ ಮಾಡಲಾಗಿದೆ. ಹೀಗಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಇವರೆಲ್ಲರೂ ಸಹ ತಮ್ಮ ವೈಯಕ್ತಿಕ ಹಿತಾಸಕ್ತಿನ ಬಲಿ ಕೊಟ್ಟು ವೈಯಕ್ತಿಕ ಹಿತಾಸಕ್ತಿನ ಕಡೆಗಣಿಸಿ ಜಿಲ್ಲೆಯ ಅಭಿವೃದ್ಧಿ ಇರ್ಬೋದು, ರೈತರ ಅಭಿವೃದ್ಧಿ ಇರ್ಬೋದು, ಕಲ್ಯಾಣ ಕಾರ್ಯಕ್ರಮಗಳಿರ್ಬೋದು, ಕಾರ್ಮಿಕರ ಅಭಿವೃದ್ಧಿ ಇರ್ಬೋದು, ಅದಕ್ಕೆ ಒತ್ತನ್ನು ಕೊಡಬೇಕು. ನಿಮ್ಗೆ ಇಡೀ ದಾವಣಗೆರೆ ಜಿಲ್ಲೆನಲ್ಲಿ ಅತಿ ಹೆಚ್ಚು ಮೇಜನ್ನ ಬೆಳೀತಾರೆ, ಅಂದ್ರೆ ಮೆಕ್ಕೆಜೋಳವನ್ನು ಬೆಳೀತಾರೆ. ಅಲ್ಲಿ ಒಂದು ಸಂಸ್ಕರಣಾ ಘಟಕವನ್ನು ತೆರಿಬೇಕು ಅಂತ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. APMC ತೆರಿಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಒಂದು ಮೆಕ್ಕೆಜೋಳವನ್ನು ಸಂಸ್ಕರಣೆ ಮಾಡಿ ಮಾರಾಟ ಮಾಡಬೇಕು ಅಂತ ರೈತರು ಸಾಲವನ್ನು ತೆಗೆದುಕೊಳ್ತಾರೆ. ಅಂದ್ರೆ ಮೇಜನ್ ಏನು ಬೆಳೀತಾರೆ ಅಥವಾ ಮೆಕ್ಕೆಜೋಳ ಏನು ಬೆಳೀತಾರೆ, ಅವರು ತಮ್ಮ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿ, ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಅನ್ನು ಮಾಡಿ ಅದನ್ನು ದಾಸ್ತಾನು ಇಡ್ತಾರೆ. ಅವ್ರ ಅಗತ್ಯಕ್ಕೆ ತಕ್ಕಂತೆ ಮಾರಾಟ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಬಹುದು. ಇದುವರೆಗೂ ಶಾಮನೂರು ಕುಟುಂಬ ಆಗಲಿ ಅಥವಾ GM ಸಿದ್ದೇಶ್ವರ ಕುಟುಂಬ ಆಗಲಿ ಇದುವರೆಗೂ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನು ತೆಗಲಿಕ್ಕೆ ಬಿಟ್ಟಿಲ್ಲ. ಅದರ ಬದಲಾಗಿ ಇವರು ಇನ್ಸ್ಟಿಟ್ಯೂಷನ್ ಬೆಳೆಸ್ಕೊಳ್ಳೋಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಹೀಗಾಗಿ ಇವೆರಡೂ ರಾಜಕೀಯ ಬದ್ಧ ವೈರಿಗಳಾಗಿದ್ರು ಸಹ ಹೊಂದಾಣಿಕೆ ರಾಜಕಾರಣವೂ ಸಹ ಇದರಲ್ಲಿ ಇದೆ ಅಂತ ನಾನು ನಂತರ ಅದನ್ನು ಉಲ್ಲೇಖ ಮಾಡ್ತೇನೆ. ಪುರಾಣಿಕ್ ಸರ್, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ GM ಸಿದ್ದೇಶ್ವರ್ ಅವರಿಗೆ ಸತತವಾಗಿ ಟಿಕೆಟ್ ಪಡೆದುಕೊಳ್ತಾ ಬರ್ತಾ ಇದ್ದಾರೆ. ಈ ಬಾರಿ ಅವರ ಪತ್ನಿಗೆ ಎಲ್ಲ ಒಂದ್ ಕಡೆಯಲ್ಲಿ ಅವರ ಸಾಧನೆಯನ್ನ ನೋಡಿ ಅಲ್ಲಿ ಕುಟುಂಬ ಅಲ್ಲಿ ಟಿಕೆಟ್ ಅನ್ನ ಕೊಡ್ತಾ ಇದಾರ ಅಥವಾ ಬೇರೆ ಏನಾದ್ರೂ ರೀಸನ್ ಇರ್ಬೋದಾ ಸರ್? ನಾನು ಈಗ ಮಾತಾಡಿದಂತ ನಮ್ಮ ಮಿತ್ರ ರಾಜಪ್ಪ ಹೇಳ್ತಕ್ಕಂಥ ಅಂಶಗಳನ್ನ ಅವರಲ್ಲಿ ಇರ್ತಕ್ಕಂಥದ್ದು 80% ನಾನು ಒಪ್ತೇನೆ. ಇನ್ನು 20% ನಾನು ಯಾಕೆ ಒಪ್ಪಲ್ಲ ಅನ್ನೋಕ್ಕಿಂತ ಬೇರೆ ಕಾರಣಗಳನ್ನು ಕೇಳಿದ್ರೆ ಅದಕ್ಕೆ ಆಡ್ ಮಾಡ್ತೇನೆ. ದಾವಣಗೆರೆ ಇಷ್ಟೊತ್ತಿಗಾಗ್ಲೇ ಅದೊಂದು ರೀತಿ ನಾಟ್ ಮ್ಯಾಂಚೆಸ್ಟರ್ ಶುಡ್ ಹ್ಯಾವ್ ಬೀನ್ ದಿ ಸ್ಮಾರ್ಟೆಸ್ಟ್ ಸಿಟಿ ಇನ್ ದಿ ಎಂಟೈರ್ ಕರ್ನಾಟಕ. ಅದು ಹಿಂದೆ ರಾಜಧಾನಿ ಆಗ್ಬೇಕಾಗಿತ್ತು ಅಂತಕ್ಕಂಥ ಅಪೇಕ್ಷೆ ಆ ಕಾಲದಲ್ಲಿತ್ತು, ಪಂಡಿತ ಬಸಪ್ಪ ಕಾಲದಲ್ಲಿ. ಅದು ಆಗ್ಲಿಲ್ಲ, ರಾಜಕೀಯ ಕಾರಣಗಳು. ಆದ್ರೆ ಈ ಸಿದ್ದೇಶ್ವರ್ ಅವರ ಒಂದು ನಾಯಕತ್ವದಲ್ಲಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡುವ ಅವಕಾಶ ಇತ್ತು. ಅವರು ಕೇಂದ್ರದ ಮಂತ್ರಿ ಆಗಿದ್ರು. ಅವ್ರು ಹೇಳಿದ್ರಲ್ಲ, ಏರ್ಪೋರ್ಟ್ ಇಲ್ಲಿ ಅಲ್ಲಿ ಕೈಗಾರಿಕೆಗಳಾಗ್ಲಿ ಅಥವಾ ಬೇರೆ ರೀತಿಯ ಉದ್ಯೋಗವನ್ನು ಸೃಷ್ಟಿಸ್ತಕ್ಕಂಥ ಕಾರ್ಯಕ್ರಮಗಳನ್ನೇ ಆಗ್ಲಿ ಆ ಒಂದು ದಾವಣಗೆರೆಯ ಒಂದು ದೃಷ್ಟಿಯಿಂದ ಅವರು ಗಮನ ಹರಿಸಲಿಲ್ಲ. ಅಂದ್ರೆ ಡೇ ಟು ಡೇ ಪಾಯಿಂಟ್ ಆಫ್ ವ್ಯೂ ನಿಂದ ಈ ಲೋಕಸಭಾ ಕ್ಷೇತ್ರದಲ್ಲಿ ಅವ್ರು 26 ವರ್ಷದಿಂದ ಮತ್ತೆ ಅವ್ರ ತಂದೆ ಇರ್ತಕ್ಕಂಥ ಒಂದು ಏನು ಪ್ರಭಾವ ಇತ್ತು, ಆ ಪ್ರಭಾವವನ್ನ
ಇಡೀ ಜಿಲ್ಲೆಗೆ ಅವ್ರು ಬಳಸ್ಕೊಳ್ಳಿಲ್ಲ. ಅವ್ರು ಹೇಳಿದ್ರಲ್ಲ, ಜಗಳೂರು ಮತ್ತು ಹರಪನಹಳ್ಳಿ ಎರಡು ಇವತ್ತಿಗೂ ಸಹ ನೀರಾವರಿ ವಿಷಯದಲ್ಲಿ ಬಹಳ ತೊಂದರೆಗೊಳಪಡ್ತಾ ಇದ್ದೇವೆ. ಅವರ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಅವ್ರು ಒಂದೊಂದ್ಸಾರಿ ಬಳ್ಳಾರಿ ಒಂದು ಹಾಕ್ತಾರೆ, ಹರಪನಹಳ್ಳಿನ, ಜಗಳೂರನ್ನ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ. ಈ ರೀತಿಯ ಒಂದು ಸನ್ನಿವೇಶಗಳನ್ನ ಅವರು ಬಹುಶಃ ನೇತೃತ್ವವನ್ನು ವಹಿಸಿ ಅವುಗಳಿಗೆ ಬೇಕಾದಂತಹ ಒಂದು ಸೌಕರ್ಯಗಳು, ಕೇಂದ್ರ ಸರ್ಕಾರದ ಸಹಾಯವನ್ನೆಲ್ಲ ತಂದಿದ್ರೆ ಬಹುಶಃ ಅವರ ಒಂದು ಪ್ರಭಾವ ಇತ್ತು. ಆದ್ರೆ ನೀವು ಕೇಳಿದ ಪ್ರಶ್ನೆ ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಯಾಕೆ ಪ್ರತಿ ಸಾರಿನೂ ಸಿದ್ದೇಶ್ವರ್ ಅವರು ಈ ರೀತಿ 4 ಬಾರಿ ಗೆದ್ದಿದ್ದಾರೆ, 5ನೇ ಬಾರಿ ಗೆಲ್ಲಕ್ಕೆ ತಮ್ಮ ಟಿಕೆಟ್ ಕೇಳಿದ್ರು, ತಮ್ಮ ಪುತ್ರನ ಕೇಳಿದ್ರು ಕೊಡ್ಲಿಲ್ಲ, ಅವ್ರ ಮಿಸಸ್ಸಿ ಕೊಡಿ. ನನ್ನ ಕಾರಣದ ಪ್ರಕಾರ ಅವರು ಒಬ್ಬ ಬಹಳ ರಿಸೋರ್ಸ್ಫುಲ್ ಪರ್ಸನ್. ಅಂದ್ರೆ ಏನಾಯ್ತು, ಚುನಾವಣೆ ಅಂದ್ರೆ ಹಣವನ್ನು ಖರ್ಚು ಮಾಡ್ತಕ್ಕಂಥ ಶಕ್ತಿ ಸಿದ್ದೇಶ್ವರ್ ಅವರಿಗೆ, ಸಂತೋಷ್ ಶೇಖರ್ ಅವರಿಗೆ. ಅವರು, ನಾನು ಅನೇಕ ಬಾರಿ ಹೇಳ್ತಾ ಇರ್ತೇನೆ ಮಾತನ್ನ, ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಚಾನಲ್ ಅಲ್ಲಿ, ಅವರು ಎಲ್ಲ ಪಕ್ಷಗಳ, ಎಲ್ಲ ರಾಜಕೀಯ ಪಕ್ಷಗಳ ಒಂದು ರೀತಿ ಖಜಾಂಚಿ ಇದ್ದಂಗೆ. ಚಂದ್ರಶೇಖರ್ ಅವರು ಯಾರಿಗೂ ನೋವನ್ನಲ್ಲ, ಯಾರಿಗೂ ವಿರೋಧ ಕಟ್ಕೊಳ್ಳಲ್ಲ. ಆದ್ರೆ ಅವರ ಒಂದು ಪ್ರಭಾವ ಇವ್ರು ಹೇಳಿದಾಗ, ರಾಜಪ್ಪ ಹೇಳಿದಾಗ, ಅದು ಹೇಗೆ ಇಟ್ಕೊಳ್ಬೇಕಂತಕ್ಕಂಥದ್ದು ದಾವಣಗೆರೆಯಲ್ಲಿ ಸುಮಾರು 25 ವರ್ಷಗಳಿಂದ ಸಾಧಿಸ್ಕೊಂಡಿದೆ. ಆದ್ರೆ ಸಿದ್ದೇಶ್ವರ್ ಅವರು ಈಗ ತಮ್ಮ ಪತ್ನಿಯ ಮೂಲಕ ಅವರು ಏನು ಮತಯಾಚನೆಗೆ ಹೋಗ್ತಾರೆ, ಅದು ಸ್ವಲ್ಪ ಮುಜುಗರ ಉಂಟಾಗಬಹುದು ಅಂತಕ್ಕಂಥ. ಆಮೇಲೆ ಪ್ರಭಾ ಮಲ್ಲಿಕಾರ್ಜುನ ಅವರ ಬಗ್ಗೆ ಅಲ್ಲಿ ಸ್ಥಳೀಯ ವರದಿಗಾರರು ನಿಮ್ಮ ಇದರಲ್ಲಿ ಹೇಳಿದ ಹಾಗೆ, ಅವರು ಒಂದು ರೀತಿಯಲ್ಲಿ ಆರೋಗ್ಯ ಕ್ಷೇತ್ರ ಮತ್ತೆ ಇತ್ತೀಚೆಗೆ 8-10 ವರ್ಷಗಳಿಂದ ಚಟುವಟಿಕೆಯಲ್ಲಿದ್ದಾರೆ. ಬಹುಶಃ ಒಂದು ರೀತಿಯಲ್ಲಿ ಇಬ್ರು ಕಂಪೇರ್ ಮಾಡಿದ್ರೆ, ಒಬ್ರು ಹೋಮ್ ಮೇಕರ್ ಅಂಡ್ ಅವರು ಗಾಯತ್ರಿ ಅವರು ಸೀಟ್ ಕೊಟ್ಟರು ಸಹ ರಿಮೋಟ್ ಕಂಟ್ರೋಲ್ ಆಫ್ ಮಲ್ಲಿಕಾರ್ಜುನಪ್ಪ. ಸೊ ಇದು ಬಹುಶಃ ಅವರು ಲೋಕಸಭೆಯಲ್ಲಿ ಯಾವ ಪಾತ್ರ ವಹಿಸ್ತಾರೆ ಅಂತಕ್ಕಂಥದ್ದನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪ್ರಭಾ ಮಲ್ಲಿಕಾರ್ಜುನ ಅವರು ಇದರಲ್ಲಿ ಡೆಂಟಲ್ ಇದರಲ್ಲಿ ಪಾಸ್ ಆಗಿದ್ದಾರೆ ಅಂತಕ್ಕಂಥದ್ದು, ಮತ್ತೆ ಅವರ ಒಂದು ಸಾರ್ವಜನಿಕ ಸಂಬಂಧಗಳು ಇದೆಯಲ್ಲ, ಅವುಗಳನ್ನ ನೋಡಿದ್ರೆ ಬಹುಶಃ ಅವರು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಹತ್ರ ಆಗ್ಬಹುದು ಅಂತಕ್ಕಂಥದ್ದು. ಇಬ್ರು ಸಹ ಒಂದು ರೀತಿಯಲ್ಲಿ ಜನರಿಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಮಾಡುವ ಒಂದು ಆಶ್ವಾಸನೆಯನ್ನು ಕೊಟ್ರೆ, ಈ ಗ್ಯಾರಂಟಿಗಳಲ್ಲದೆ ಕೊಟ್ಟರೆ ಬಹುಶಃ. ಆದ್ರೆ ಇಲ್ಲಿ ಸಿದ್ದೇಶ್ವರ್ ಅವರು ದಾವಣಗೆರೆ ಕ್ಷೇತ್ರ, ಶಿವಮೊಗ್ಗ ಕ್ಷೇತ್ರ, ಹಾವೇರಿ ಕ್ಷೇತ್ರ, ಟು ಸಮ್ ಎಕ್ಸ್ಟೆಂಟ್ ಚಿತ್ರದುರ್ಗಕ್ಕೆ ಇತ್ತು. ಇಲ್ಲಿ ಅವರು ಏನಾದ್ರೂ ಸಂಪನ್ಮೂಲಗಳನ್ನ, ಹಣಕಾಸಿನ ಸಹಾಯವನ್ನ ಬಿಜೆಪಿ ಪಕ್ಷಕ್ಕೆ ಮಾಡೋದಾದ್ರೆ ಬಹುಶಃ ಆ ಒಂದು ಅನುಕೂಲ ತಪ್ಪದೆ ಹೋಗ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಬಿಜೆಪಿ ಅವರಿಗೆ ಸೀಟ್ ಕೊಟ್ಟಿರ್ಬೋದು ಹೊರತು ಅವರ ಸಾಧನೆಯಿಂದ ಕುರಿತು ಅವರು ಇನ್ಎವಿಟಬಲ್, ಅನಿವಾರ್ಯ ಈ ಕ್ಷೇತ್ರಕ್ಕೆ ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಅದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅವರು ರಾಜಪ್ಪ ಅವ್ರು ಹೇಳಿದ್ದನ್ನ ನಾನು 80% ಒಪ್ಪಿದ್ದೀನಿ. ಇನ್ನು 20% ಏನಂದ್ರೆ ಮೋದಿ ಫ್ಯಾಕ್ಟರ್ ಇದೆ. ಇಲ್ಲಿ ಮೋದಿ ಫ್ಯಾಕ್ಟರ್ ನಲ್ಲಿ ಯಾರನ್ನೂ ನೆಲೆಸಿ ಗೆಲ್ಲಬಹುದು ಅಂತಕ್ಕಂಥ ವಾತಾವರಣ ಇರುವಾಗ ಕಾಂಗ್ರೆಸ್ನವರು ಸುಮಾರು 6 ಕ್ಷೇತ್ರಗಳಲ್ಲಿ, ಆಮೇಲೆ ಹರಪನಹಳ್ಳಿಯ ಲತಾ ಅವರು ಇವ್ರ ಕಡೆಗೆ ಇದ್ರು ಸಹ ಲೋಕಸಭೆಯಲ್ಲಿ ದಾವಣಗೆರೆ ಕ್ಷೇತ್ರದ ಜನ ಒಂದು ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ. ಅಲ್ಲಿ ಸಿದ್ದೇಶ್ವರ ಅವರನ್ನ ಒಂದು ರೀತಿಯಲ್ಲಿ ತೆಗೆದಿಟ್ಟು ಅವ್ರ ವೈಫ್ ಒಂದ್ ಕಡೆಗಿದ್ರೆ, ಮಲ್ಲಿಕಾರ್ಜುನ ಅವರು ಒಂದು ಕುಟುಂಬದ ದೊಡ್ಡ ಸದಸ್ಯ ಮತ್ತೆ ಬಹಳ ವಿದ್ಯಾವಂತ ಸುಶಿಕ್ಷಿತ ವ್ಯಕ್ತಿ ಅಂತಕ್ಕಂಥದ್ದು ಇದ್ರು ಸಹ ಮೋದಿ ಫ್ಯಾಕ್ಟರ್ ಅಂತಕ್ಕಂಥದ್ದು ಬಹಳ ಪ್ರಭಾವ ಬೀರ್ತದೆ ಅಂತಕ್ಕಂಥದ್ದನ್ನ ನಾನಾದ್ರೂ ಅನೇಕ ವಲಯಗಳಿಂದ ತಿಳಿದುಕೊಂಡು ಬಂದಿದ್ದೇನೆ. ಅಂದ್ರೆ ಏನಾಯ್ತು, ಮೋದಿ ಫ್ಯಾಕ್ಟರ್ ಅಡ್ವಾಂಟೇಜಸ್, ಬಿಕಾಸ್ ಇಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಅಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. 2024 ಚುನಾವಣೆಯಲ್ಲಿ ಮೋದಿ ಅವರು ಮತ್ತೊಮ್ಮೆ ಅವರು ಅಧಿಕಾರಕ್ಕೆ ಬರ್ತಾರೆ, 400 ಸೀಟ್ಗಳನ್ನು ಪಡಿತಾರೆ. ಆ ವಿಚಾರದ ಕುರಿತು ಮುಂದಿನ ಹಂತದಲ್ಲಿ ನಾನು ನಿಮ್ಮನ್ನ ಮಾತನಾಡಿಸ್ತಾ ಹೋಗ್ತೀನಿ. ಕಲೇಶ್, ಇನ್ನೊಂದು ಕಡೆಯಲ್ಲಿ ಈಗ ನೀವು ಹೇಳ್ತಾ ಇದ್ರಿ GM ಸಿದ್ದೇಶ್ವರ್ ಅವರ ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿರೋದ್ರಿಂದ ಒಂದು ಕಡೆಯಲ್ಲಿ ಕ್ಷೇತ್ರದಲ್ಲಿ ವಿರೋಧದ ಅಲೆ ವ್ಯಕ್ತವಾಗ್ತಾ ಇದೆ ಅಂತೇಳಿ, ಬಿಜೆಪಿ ವಿರುದ್ಧವಾಗಿ ಈ ಬಾರಿ ಯಾರಾದ್ರೂ ಅಲ್ಲಿ ಬಂಡಾಯವನ್ನ ಹೇಳುವಂತ ಚಾನ್ಸಸ್ ಇದೆಯಾ? ಹೇಗೆ ಕಲೇಶ್, ಅನ್ಮ್ಯೂಟ್ ಮಾಡಿ ಮಾತಾಡಿ. ಎಸ್, ಗಮನಿಸ್ತಾ ಇದ್ವಿ, ಪುರಾಣಿಕ್ ಸರ್ ಕೂಡ ಹೇಳ್ತಾ ಇದ್ರು. ಎಸ್ ಕಲೇಶ್, ಕಂಟಿನ್ಯೂ ಮಾಡಿ. ಖಂಡಿತವಾಗ್ಲೂ ಏನಂದ್ರೆ, ರೇಣುಕಾಚಾರ್ಯ ಮತ್ತು ಮಾಜಿ ಸಚಿವ SA ರವೀಂದ್ರನಾಥ್ ಸೇರಿದಂತೆ 15 ನಾಯಕರು ಒಂದು ಗುಂಪನ್ನು ಕಟ್ಕೊಂಡು GM ಸಿದ್ದೇಶ್ವರ್ ಅವರ ವಿರುದ್ಧ ನಿರಂತರವಾಗಿ ಅವರು ಒಂದು ಸಭೆಗಳನ್ನ ಮಾಡ್ತಾ ಇದ್ದು, ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡ ಅಂತೇಳಿ ಹೈಕಮಾಂಡ್ಗೂ ಸಹ ಅವರೊಂದು ದೂರನ್ನ ನೀಡಿದ್ದಾರೆ. ಏನಂದ್ರೆ, ಸಿದ್ದೇಶ್ವರ್ ಅವರು ಸರಿಯಾಗಿ ಕಳೆದ 10 ವರ್ಷಗಳಿಂದ ಯಾವೊಬ್ಬ ನಾಯಕರನ್ನು ಸಹ ಸಮಾಲೋಚನೆ ಮಾಡಿಲ್ಲ ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೋಲೋದಕ್ಕೆ ಅವರೇ ನೇರವಾದ ಕಾರಣ ಅಂತಾನು ಹೇಳ್ತಿದ್ದಾರೆ. ಅದರಲ್ಲೂ ಸಹ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಏನು ಒಂದು ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡ್ರು, ಅದಕ್ಕೆ ನೇರವಾಗಿ GM ಸಿದ್ದೇಶ್ವರ್ ಅವರೇ
ಸಭೆ ಅಂತೇಳಿ ಅವರು ಒಂದು ಆರೋಪ ಮಾಡಿರ್ತಕ್ಕಂಥದ್ದು. ಹೀಗೆ ಯಾರನ್ನೂ ಸಹ ಬೆಳೆಯಕ್ಕೆ ಬಿಡಲ್ಲ ಸಿದ್ದೇಶ್ವರ್ ಅವರು, ತಮ್ಮ ಕುಟುಂಬವನ್ನ ಮಾತ್ರ ಬೆಳೆಸ್ತಾರೆ ಅಂತೇಳಿ ಸಾಕಷ್ಟು ಅಸಮಾಧಾನ ಇದೆ. ಮತ್ತು ಅವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು. ನಮ್ಮ ದಾವಣಗೆರೆ ಜಿಲ್ಲೆಯಾದ ಯಾರಿಗಾದರೂ ಒಂದು ಟಿಕೆಟ್ ಕೊಡ್ಬೇಕು, ನಮ್ಮ ಸ್ವಂತ ಜಿಲ್ಲೆಯವರಿಗೆ ಕೊಡ್ಬೇಕು, ಬೇರೆ ಜಿಲ್ಲೆಯವರಿಗೆ ಕೊಡಬಾರ್ದು ಅನ್ನೋದು ಸಾಕಷ್ಟು ಅಜೆಂಡವಾಗಿದೆ. ಅದರಲ್ಲೂ ಪ್ರಭಾವ ಇರ್ತಕ್ಕಂಥ ನಾಯಕರೇ ಅವರ ವಿರುದ್ಧವಾಗಿ ನಿಂತಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಯಡಿಯೂರಪ್ಪ ಅವರು ಸಹ ರೇಣುಕಾಚಾರ್ಯ ಅವರಿಗೆ ವಾರ್ನಿಂಗ್ ಮಾಡಿದ್ರು ಸಹ ಅವರು ಯಾವರ ಮಾತನ್ನು ಸಹ ಕೇಳುವ ಹಂತದಲ್ಲಿಲ್ಲ. ಹೀಗಾಗಿ ಅವರನ್ನ ಮನವೊಲಿಸುವುದು ತುಂಬಾ ಕಷ್ಟಕರವಾದಂತ ಪರಿಸ್ಥಿತಿ ಆಗಿದೆ. ಮತ್ತು ಚುನಾವಣೆ ಕೇವಲ 30-45 ದಿವಸ ಇದೆ. ಅಷ್ಟರೊಳಗೆ ಸಿದ್ದೇಶ್ವರ್ ಅವರು ಇದುವರೆಗೂ ನೇರವಾಗಿ ಅವರ ಜೊತೆ ಮಾತುಕತೆಗೆ ಹೋಗಿಲ್ಲ. ಕೇವಲ ಜಿಲ್ಲಾ ನಾಯಕರ ಕಡೆಯಿಂದ ಅವರನ್ನ ಮಾತುಕತೆಗೆ ಯತ್ನ ಮಾಡ್ತಿದ್ದಾರೆ. ಇದು ವಿಫಲ ಆಗ್ತಿದೆ. ಹೀಗಾಗಿ ಬಿಜೆಪಿ ಪಕ್ಷ ಭಿನ್ನ ಮತವನ್ನ ಶಮನ ಮಾಡುವುದೇ ಒಂದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ಇಲ್ಲಿ. ಎಸ್ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಇದೇ ಕ್ಷೇತ್ರದಲ್ಲಿ ಲೆಕ್ಕಾಚಾರ ಅಂತೇಳಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸ್ಥಿತಿಗತಿ ಹೇಗಿದೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರು ಹೇಗೆ ಇರಲಿ, ಬಿಜೆಪಿಯ ಅಭ್ಯರ್ಥಿ ಈ ಬಾರಿ ಮಹಿಳೆ ಕಣಕ್ಕಿಳಿದಿದ್ದಾರೆ. ಇದೀಗ ಕಾಂಗ್ರೆಸ್ ನಾಯಕರು ಕೂಡ ಮಹಿಳೆಯನ್ನೇ ಕಣಕ್ಕಿಳಿಸಿ ಏಟಿಗೆ ಎದುರೇಟನ್ನು ಕೊಟ್ಟಿದ್ದಾರೆ. GM ಕುಟುಂಬದ ವಿರುದ್ಧ ಶಾಮನೂರು ಕುಟುಂಬದ ಮಹಿಳೆಯನ್ನ ಸ್ಪರ್ಧೆಗೆ ಇಳಿಸಿದ್ದಾರೆ. ಪೈಪೋಟಿಯನ್ನ ನೀಡುವಂತ ಎಲ್ಲಾ ತೀರ್ಮಾನಕ್ಕೂ ಬಂದಿದ್ದಾರೆ. ದೊಡ್ಡ ಮಟ್ಟದ ಪೈಪೋಟಿಯನ್ನು ನಿರೀಕ್ಷೆ ಮಾಡಬಹುದು. ಎಂದಿನಂತೆ GM ಸಿದ್ದೇಶ್ವರ್ ಹಾಗೇನೆ ಶಾಮನೂರು ಕುಟುಂಬಗಳ ಸೆಣಸಾಟ 2024ರಲ್ಲೂ ಕೂಡ ಕಂಟಿನ್ಯೂ ಆಗುತ್ತಾ ಎನ್ನುವಂತ ಲೆಕ್ಕಾಚಾರ. ಹಾಗೇನೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನೆಲ್ಲ ಪ್ಲಸ್ ಪಾಯಿಂಟ್ಗಳಿವೆ, ಯಾವೆಲ್ಲ ವಿಚಾರ ಪ್ಲಸ್ ಪಾಯಿಂಟ್ ಆಗ್ಬಹುದು ಗಮನಿಸ್ತಾ ಹೋಗೋದಾದ್ರೆ, ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪ್ರಭಾವ ಇದೆ. ಕ್ಷೇತ್ರದ 6 ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಹರಪನಹಳ್ಳಿ ಶಾಸಕಿ ಬೆಂಬಲ ಇದೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಬಹುದು ಎನ್ನುವಂತ ಲೆಕ್ಕಾಚಾರ. ಕಾಂಗ್ರೆಸ್ ಸರ್ಕಾರದ ಆಡಳಿತ ರಾಜ್ಯದಲ್ಲಿದೆ. ಶಾಮನೂರು ಕುಟುಂಬದ ಬೆಂಬಲ ಸಾಕಷ್ಟು ಇದೆ. ಇದು ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಆಗುವಂತ ಸಾಧನೆಗಳು ಇವೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗುವಂತ ಅಂಶಗಳು. ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವೆಲ್ಲ ವಿಷಯಗಳು ಮೈನಸ್ ಆಗಬಹುದು ಅದನ್ನು ಕೂಡ ನೋಡ್ತಾ ಹೋಗ್ಬೇಕಾಗತ್ತೆ. ಕುಟುಂಬ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ, ಬೇರೆಯವರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಎನ್ನುವಂತ ಆರೋಪ, ವಿರೋಧ, ಟಿಕೆಟ್ ಸಿಗದಿದ್ದಕ್ಕೆ ಒಂದು ರೀತಿಯಲ್ಲಿ ಅಪಸ್ವರ ಕೂಡ ಕೇಳಿ ಬರ್ತಾ ಇದೆ. ಹಿಂದೂ ವಿರೋಧಿ ಅಲೆ ಇದೆ. 4 ಬಾರಿ ಸಿದ್ದೇಶ್ವರ್ ಸತತವಾಗಿ ಜಯವನ್ನ ಗಳಿಸ್ತಾ ಇದ್ದಾರೆ. ಇದು ಕೂಡ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ನೋಡಿದ್ರಿ, ಪ್ಲಸ್ ಪಾಯಿಂಟ್ ಅನ್ನು ಗಮನಿಸಿದ್ರಿ, ಮೈನಸ್ ಪಾಯಿಂಟ್ಗಳನ್ನು ಕೂಡ ಗಮನಿಸಿದ್ರಿ. ಟಿಕೆಟ್ ಸಿಗದಕ್ಕೆ ಪ್ರಬಲ ಸಮುದಾಯದವರು ಇಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟು ಕಾಂಗ್ರೆಸ್ ಮುಖಂಡರು ಕೂಡ ಇಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಡಾಯದ ಬಾವುಟವನ್ನ ಹಾರಿಸುವಂತ ಚಾನ್ಸಸ್ ಇದೆಯಾ ಅಂತೇಳಿ. ನಮ್ಮ ದಾವಣಗೆರೆ ಜಿಲ್ಲೆಯ ಪ್ರತಿನಿಧಿ ಕಲ್ಲೇಶ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಮುಖಂಡ ಸಾಗರ್ ಕೂಡ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಇನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ನೋಡಿದರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಸೊಸೆಯಾಗಿದ್ದು ಒಂದು ಪ್ರಭಾವಿ ರಾಜಕಾರಣಿಯ ಕುಟುಂಬದ ಹಿನ್ನೆಲೆ ಬಂದವರು. ಇವರು ಸರ್ಕಾರದ 5 ಗ್ಯಾರಂಟಿಗಳು ಮತ್ತು ನಮ್ಮದೇ ಆದಂಥ ಸರ್ಕಾರ ಇರುವ ಕಾರಣ ಅಭಿವೃದ್ಧಿ ಹೆಚ್ಚಾಗುತ್ತದೆ. ಈಗಾಗಲೇ ದಾವಣಗೆರೆ ಜಿಲ್ಲೆಯ ಲೋಕಸಭಾ ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಜಯಗಳಿಸಿದ್ದು ಈ ಒಂದು ಹಿಂದುತ್ವ ಅಜೆಂಡಾ ಹಾಗೂ ಕೆಲವು ಅಲ್ಪಸಂಖ್ಯಾತರ ಮತ ಓಲೈಕೆ ಈ ರೀತಿ ವಿಚಾರಗಳಿಂದ ಕಾಂಗ್ರೆಸ್ಗೆ ಸ್ವಲ್ಪ ಹಿನ್ನಡೆ ಆಗ್ಬೋದು. ಆದರೆ ಈ ಬಾರಿ ಲೋಕಸಭಾ ಚುನಾವಣೆ 2 ಮಹಿಳೆಯರು ನಿಂತಿರುವ ಕಾರಣ ಸಾಕಷ್ಟು ಜಿದ್ದಿಗೆ ಕಾರಣ ಅಂತಲೇ ಹೇಳ್ಬೋದು. ನಿಜಕ್ಕೂ ಇವತ್ತು ತುಂಬ ಸಂತೋಷಕರದ ವಿಚಾರ. ಯಾಕಂತಂದರೆ ನಮ್ಮ ದಾವಣಗೆರೆ ಜಿಲ್ಲೆ ಹಾಗೂ ದಾವಣಗೆರೆ ನಗರ ದೇವತೆ ದುರ್ಗಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವ ದಾವಣಗೆರೆ ನಗರದಲ್ಲಿ ನಡೀತಾ ಇದೆ. ನಿಜಕ್ಕೂ ದಾವಣಗೆರೆ ದುರ್ಗಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಇಂದು ನಮ್ಮ ದಾವಣಗೆರೆಯ ಶಾಸಕರು ಹಾಗೂ ನಮ್ಮನ್ನು ಎಲ್ಲ ನಾಯಕರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು SS ಮಲ್ಲಿಕಾರ್ಜುನ ಧರ್ಮಪತ್ನಿಗಳು ಹಾಗೂ ಬಡವರ ಪಾಲಿನ ಆರೋಗ್ಯ ಮಾತೆ ಅಂತ ಹೇಳೋದಕ್ಕೆ ತುಂಬ ಇಚ್ಛೆಪಡ್ತೀನಿ. ಹಾಗೂ ಸೌಮ್ಯ ಸ್ವಭಾವ ಹಾಗೂ ನಿಜಕ್ಕೂ ಅಂಥ ನಾಯಕರನ್ನ ಪಡೆಯೋದಕ್ಕೆ ನಮ್ಮ ದಾವಣಗೆರೆ ಹಾಗೂ ದಾವಣಗೆರೆ ಜಿಲ್ಲೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವು ನಿಜಕ್ಕೂ ಧನ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಅದೇ ರೀತಿಯಾಗಿ ಯಾರೇ ಕಷ್ಟ ಅಂತ ಮನೆ ಬಾಗಿಲಿಗೆ ಹೋದರೆ ಸೌಮ್ಯ ಸ್ವಭಾವದಿಂದ ಹಾಗೂ ತುಂಬಾ ಎಷ್ಟೇ ಗೊಂದಲಗಳು ಇದ್ದರೂ ಕೂಡ ಶಾಂತ ರೀತಿಯಲ್ಲಿ
ಅವರು ಬಂದಂತಹ ಕಷ್ಟಗಳನ್ನು ತುಂಬ ಶಾಂತ ರೀತಿಯಲ್ಲಿ ಆಲಿಸಿ ಅವ್ರು ಯಾವ ರೀತಿ ಅವ್ರ ಕಷ್ಟಗಳನ್ನು ಬಗೆಹರಿಸ್ತಾರೆ ಅಂತಂದರೆ ನಿಜಕ್ಕೂ ಅಂತ ನಾಯಕನ ನಾವು ಇವತ್ತು ಲೋಕಸಭಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಪ್ಲಸ್ ಆ್ಯಂಡ್ ಮೈನಸ್ಗಳನ್ನ ನೋಡಿದ್ರಿ. ಅಲ್ಲಿನ ಜನರು ಕೂಡ ಮಾತನಾಡಿದ್ರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಮುಖಂಡ ಕೂಡ ಮಾತನಾಡಿದ್ರು. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಯಾಕಿದೆ ಅಂತ ಹೇಳಿದ್ರೆ, ಬರೀ ಶಾಮನೂರು ಕುಟುಂಬದವರೇ ರಾಜಕಾರಣ ಮಾಡ್ತಾರೆ, ಹಾಗಾದ್ರೆ ನಾವೇನು ಮಾಡೋದು ಅಂತೇಳಿ ಅಲ್ಲಿನ ಜನರು ಕೂಡ ಹೇಳ್ತಾ ಇದ್ದಾರೆ. ಎಸ್ ರಾಜಪ್ಪ ಸರ್, ನಿಮ್ಮಿಂದಲೇ ಆರಂಭಿಸ್ತೀನಿ. ನೋಡ್ತಾ ಹೋಗೋದಾದ್ರೆ ಅಲ್ಲಿ ಕುಟುಂಬ ರಾಜಕಾರಣವೇ ನಡೀತಾ ಇದೆ ಅಂತೇಳಿ ನೀವು ಕೂಡ ಗಮನಿಸಿದ್ರಿ. ಕಾಂಗ್ರೆಸ್ ಪಕ್ಷಕ್ಕೆ ಯಾವೆಲ್ಲ ಅಂಶಗಳು ಈ ಬಾರಿ ಪ್ಲಸ್ ಪಾಯಿಂಟ್ ಆಗಬಹುದು ಅಂತೇಳಿ, ಒಂದ್ ವೇಳೆ ಶಾಮನೂರು ಕುಟುಂಬಕ್ಕೆ ಈ ಎಲ್ಲ ಅಂಶಗಳು ಪ್ಲಸ್ ಪಾಯಿಂಟ್ ಆಗ್ಬೋದಾ ಸರಿಗೆ? ಸಂಪತ್, ಈ ಬಾರಿ ನಾನು 2-3 ವಿಷಯಗಳನ್ನು ನಾನು ಉಲ್ಲೇಖ ಮಾಡಬೇಕಾಗತ್ತೆ. ಮೊದಲನೇದಾಗಿ ಈ ಒಂದು ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ. ಯಾಕಂದರೆ ಅಲ್ಲಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಶಾಸಕರಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಮತ್ತು ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿ ಪಾಲಿಟಿಕ್ಸ್ ಇದೆ. GM ಸಿದ್ದೇಶ್ವರ ಒಂದು ವೇಳೆ ಕಣಕ್ಕಿಳಿದಿದ್ದಾರೆ ಅಂದರೆ GM ಸಿದ್ದೇಶ್ವರ ಕಣಕ್ಕಿಳಿದು ಈ ಕಾಂಗ್ರೆಸ್ಸಿಂದ ಮಹಿಳಾ ಅಭ್ಯರ್ಥಿ ಕಣಕ್ಕಿಳಿದಿದೆ. ಅದರಲ್ಲಿ ನಿಮ್ಗೆ ಫಸ್ಟ್ ಫೈಟ್ ಒಂದಷ್ಟು ವೇರಿಯಬಲ್ ಆಗ್ತಾ ಇತ್ತು. ಅದೇ 2 ಕಡೆ ಮಹಿಳೆಯರ ಕಣಕ್ಕಿಳಿದಿದ್ದಾರೆ. ಆ ಕಾರಣಕ್ಕೋಸ್ಕರ ಮಹಿಳೆಯರ ಹೋರಾಟ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಅನ್ನೋದನ್ನ ಇನ್ನೂ ಸಹ ಕಾದು ನೋಡಬೇಕಾಗಿದೆ. ಇಲ್ಲಿ GM ಸಿದ್ದೇಶ್ವರ ಪತ್ನಿ ಬಗ್ಗೆ ಹೇಳ್ಬೇಕಾಗುತ್ತೆ, ಗಾಯತ್ರಿ ಅವ್ರಿಗೂ ಸಹ ಜನಸಂಪರ್ಕ ಏನಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಅವರು ಹೊರಗೆ ಬಂದು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಭಾಗವಹಿಸುವ ಮೂಲಕ ತಮ್ಮ ಅಭ್ಯರ್ಥಿ ಅಥವಾ ತಮ್ಮ ಪಕ್ಷದ ನಾಯಕರಾಗಿರುವಂಥ ತಮ್ಮ ಪಕ್ಷದ ಅಭ್ಯರ್ಥಿ ಆಗಿರುವಂಥ GM ಸಿದ್ದೇಶ್ವರ್ಗೆ ಅವರು ಚುನಾವಣೆ ಕ್ಯಾಂಪೇನ್ ಮಾಡ್ತಾರೆ. ಇನ್ಕ್ಲೂಡಿಂಗ್ ಈ ವಿಷಯದಲ್ಲೂ ಸಹ ನಾವು ಶಾಮನೂರು ಶಿವಶಂಕರಪ್ಪನವರ ಸೊಸೆ ಅಥವಾ SS ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರದ್ದು ಸಹ ಸೇಮ್ ಇದೆ ಪಾತ್ರ. ಇದರಲ್ಲಿ ಪಾತ್ರಗಳಲ್ಲಿ ವಿಭಿನ್ನತೆ ಏನಿಲ್ಲ. ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಇವ್ರಿಗೆ ಒಂದಷ್ಟು ಹಿಡಿತಾ ಇರೋ ಕಾರಣಕ್ಕೋಸ್ಕರ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಒಂದಷ್ಟು ಸಂಘಟನೆ ತೊಡಕೊಂಡಿರ್ತಾರೆ. ಸಂಘಟನೆಗಳ ಮೂಲಕ ಅವರು ಜನರಲ್ಲಿ ಒಂದು ಅಭಿಪ್ರಾಯವನ್ನು ಮೂಡಿಸುವಂಥ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮ ತೊಡಸ್ಕೊಳ್ಳಿಕ್ಕೆ ಅವಕಾಶವಾಗಿದೆ. ಇದನ್ನು ಹೊರತುಪಡಿಸಿ ನೇರವಾಗಿ ಜನಸಾಮಾನ್ಯರಿಗೆ, ಸಾಮಾನ್ಯ ಜನರಿಗೆ ಇಬ್ಬರಿಗೂ ಸಹ ಅಕ್ಸೆಬಿಲಿಟಿ ಇಲ್ಲ. ಮೊದಲನೇ ನೆಗೆಟಿವ್ ಪಾಯಿಂಟ್, ಬೋತ್ ಇಬ್ಬರಿಗೂ ಯಾರ ಕೈಗೂ ಸಿಗೋದಿಲ್ಲ. ಹೀಗಾಗಿ ಇನ್ನು 2ನೇ ವಿಷಯ ಅಂತಂದ್ರೆ, ಜನಸಾಮಾನ್ಯರು ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದ್ರೆ ಅಂತಂದ್ರೆ, ಮೊದಲನೇದಾಗಿ ಅವರ PAಗಳನ್ನ, 2ನೇದಾಗಿ ಅವರ ಪತಿಯನ್ನ, 3ನೇದಾಗಿ ಇವ್ರನ್ನ ರೀಚ್ ಆಗ್ಬೇಕಾಗತ್ತೆ. ಇದು 2ನೇ ಹರ್ಡಲ್ಸು. 3ನೇದಾಗಿ ಕ್ಷೇತ್ರದ ಬಗ್ಗೆ ಅಥವಾ ಜಿಲ್ಲೆ ಬಗ್ಗೆ ಇಬ್ಬರಿಗೂ ಸಹ ಯಾವ ಅರಿವು ಇಲ್ಲ. ಯಾಕಂದ್ರೆ ಇಬ್ಬರೂ ಸಹ ಆ ಒಂದು ಏನು ಸಾಮಾನ್ಯ ಗ್ರಾಸ್ ರೂಟ್ ಲೆವೆಲ್ ಇಂದ ಬಂದವರಲ್ಲ ಮತ್ತು ಗ್ರಾಸ್ ರೂಟ್ ಲೆವೆಲ್ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಿದವರಲ್ಲ. ಹಾಗಾಗಿ ಇಬ್ಬರಿಗೂ ಸಹ ಆ ಸಮಸ್ಯೆ ಇದೆ. 3ನೇದಾಗಿ ಇವರಿಬ್ಬರಿಗೂ ಸಹ ರಾಜಕೀಯ ನಂಟಿದೆ. ರಾಜಕೀಯವಾಗಿ ನೇರವಾಗಿ ರಾಜಕೀಯ ಮಾಡಿಲ್ಲ. ಹಾಗಾಗಿ ಎಲ್ಲರೂ ಸಹ ರಾಜಕೀಯ ಮಾಡಲಿಕ್ಕೆ ತಮ್ಮ ಪತಿ, ತಮ್ಮ ಕುಟುಂಬವನ್ನು ನಂಬಿಕೊಳ್ಬೇಕಾಗತ್ತೆ. ಪ್ರತಿಯೊಂದು ವಿಷಯಗಳ ಸಮಸ್ಯೆಗಳನ್ನು ಯಾರೇ ಆಗಲಿ, ಈಗ ಇಡೀ ರಾಜ್ಯ ಅಂತ ಬರ ಇದೆ, ದಾವಣಗೆರೆಯಲ್ಲೂ ಸಹ ಸಾಕಷ್ಟು ಬರ ಇದೆ. ಏನೋ ಸಮಸ್ಯೆಯನ್ನು ಹೇಳ್ಕೋಬೇಕು, ಅಲ್ಲಿ ಕುಡಿಯೋ ನೀರು ಪೂರೈಕೆ ಮಾಡಬೇಕು ಅಂದರೆ ಅವರ ಪತಿಗೆ ಹೇಳಬೇಕು ಹೊರತು ಅವ್ರ ಪತಿಯಲ್ಲಿ ಸಂಬಂಧಪಟ್ಟಂಥ ಯಾರೊಬ್ಬ ಅಧಿಕಾರಿಗಳಿರ್ಬೋದು ಅಥವಾ ಪಕ್ಷದ ಕಾರ್ಯಕರ್ತರಿರ್ಬೋದು ಈ ರೀತಿ ಹೇಳ್ಬೇಕಾಗತ್ತೆ. ಇಲ್ಲಿ ಸಹ ಪರೋಕ್ಷವಾಗಿ ಪತಿಯ ಮೂಲಕ ಅಧಿಕಾರವನ್ನು ನಡೆಸುವಂತ ಒಂದು ಪ್ರಕ್ರಿಯೆ ಆಗುತ್ತೆ. ಹೀಗಾಗಿ ಈ ಹಿಂದೆನೂ ಸಹ ಶಾಮನೂರು ಶಿವಶಂಕರಪ್ಪ ಇರ್ಬೋದು ಅಥವಾ ಏನು ಮಲ್ಲಿಕಾರ್ಜುನ್ ಈಗ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಹಿಂದೆ ಬೈರ್ತಿ ಬಸವರಾಜ್ ಅವರು ಬೆಂಗಳೂರಿಂದ ಹೋಗಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು. ಆ ಹಿಂದೆ 2013-18ವರೆಗೆ ಶಾಮನೂರು ಶಿವಶಂಕರಪ್ಪನವರು ಮಂತ್ರಿ ಆಗಿದ್ರು ಸಹ ನಿಮ್ಮ ಜಿಲ್ಲೆಯ ಅಭಿವೃದ್ಧಿ ಕೊಡುಗೆ ಬಹುತೇಕ ಶೂನ್ಯವಾಗಿದೆ. ಹಾಗಾಗಿ ಈ ಬಾರಿ ಇಬ್ಬರಲ್ಲೂ 50-50 ಇದೆ, ಒಳಿತು ಇದೆ, ಕೆಡುಕು ಇದೆ. ಹೀಗಾಗಿ ಈ ಇಬ್ಬರನ್ನ ಜನರು ಯಾವ ತರ ಪರಿಗಣನೆ ತೆಗೆದುಕೊಳ್ತಾರೆ ಅಂತ ಅನ್ನೋದನ್ನ ಮುಂದಿನ ಚುನಾವಣೆ ಉತ್ತರ ಕೊಡಬೇಕಾಗ್ತದೆ. ಎಸ್, ಕಾಂಗ್ರೆಸ್ ಪಕ್ಷದ ಪ್ಲಸ್ ಅಂಡ್ ಮೈನಸ್ ಗಳನ್ನ ನೋಡಿದ್ರಿ, ಸಂಸದರ ಪ್ಲಸ್ ಅಂಡ್ ಮೈನಸ್ ಗಳನ್ನು ಕೂಡ ನೋಡಿದ್ರಿ. ಹಾಗೇನೆ ಇಲ್ಲಿ ಬಿಜೆಪಿ ಪಕ್ಷದ ಪ್ಲಸ್ ಅಂಡ್ ಮೈನಸ್ ಗಳು ಏನಿವೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಅಖಾಡದಲ್ಲಿ ಬಿಜೆಪಿ ಯುಗಾರಂಭ ಆಗಿದೆ. ವೆರಿ ಇಂಟ್ರೆಸ್ಟಿಂಗ್. ಗಮನಿಸ್ತಾ ಇರಬಹುದು, ಮೊದಲೇ ಅಭ್ಯರ್ಥಿಯ ಘೋಷಣೆ ಆಗಿದೆ. ಕ್ಷೇತ್ರದಲ್ಲಿ ಜನರೊಂದಿಗೆ ಉತ್ತಮ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ಒಂದಷ್ಟು ಅಂಶಗಳು ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರ ಹವಾ ಇದು ವರ್ಕೌಟ್ ಆಗುತ್ತಾ ಅಂತ ಹೇಳಿ. ಹಾಗೇನೆ ಲಿಂಗಾಯತ ಸಮುದಾಯದ ಬೆಂಬಲ, ಸತತವಾಗಿ 2ನೇ ಬಾರಿಗೆ ಗೆದ್ದಂತ ಅನುಭವ, JDS ಮತಗಳ ಬೆಂಬಲ ಕೂಡ ಇದೆ ಅಂತ ಹೇಳಿದ್ರೆ ಈ ಬಾರಿ ಮೈತ್ರಿ ಮಾಡಿಕೊಂಡು JDSನವರು ಬಿಜೆಪಿಯವರು ಕಣಕ್ಕಿಳಿದಿದ್ದಾರೆ. ಎಸ್, ನೋಡಿದ್ರಿ ಯಾವೆಲ್ಲ ಪ್ಲಸ್ ಪಾಯಿಂಟ್ಗಳು ಇವೆ. ಇದೇ ಕಾರಣದಿಂದ ಬಿಜೆಪಿ ಗೆದ್ರೆ ಗೆಲ್ಲಬಹುದು ಅಂತೇಳಿ. ಹಾಗೇನೆ ಸೋಲಕ್ಕೂ ಕೂಡ ಒಂದಷ್ಟು ರೀಸನ್ಗಳಿವೆ. ಸೋತ್ರೆ ಯಾವೆಲ್ಲ ಅಂಶಗಳು ಕಾರಣ ಆಗಬಹುದು ಅಂತೇಳಿ. ಬಿಜೆಪಿ ಪಕ್ಷದ ಮೈನಸ್ ಪಾಯಿಂಟ್ಗಳು ಏನಿವೆ ಅದನ್ನು ಕೂಡ ಕ್ಲಿಯರ್ ಕಟ್ ಆಗಿ ಗಮನಿಸ್ತಾ ಹೋಗೋದಾದ್ರೆ, ಪಕ್ಷದೊಳಗೆ ವೈಮನಸ್ಸಿದೆ. JDS ನಾಯಕರ ಸಮನ್ವಯತೆಯ ಕೊರತೆ ಇದೆ. ಮೈತ್ರಿಯಲ್ಲಿ ಸಮನ್ವಯತೆ ಸಾಧಿಸೋಕೆ ಸಾಧ್ಯ ಆಗ್ತಾ ಇಲ್ಲ.
GM ಸಿದ್ದೇಶ್ವರ್ ವಿರುದ್ಧ ಸಾಕಷ್ಟು ಅಸಮಾಧಾನ ಕೇಳಿ ಬರ್ತಾ ಇದೆ. ಇದೆಲ್ಲವೂ ಕೂಡ ಒಂದು ವೇಳೆ ಬಿಜೆಪಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸೋತೋಯ್ತು ಅಂತ ಹೇಳಿದ್ರೆ ಕಾರಣ ಇದು ಕೂಡ ಆಗಿರಬಹುದು. ಮೈತ್ರಿಯಲ್ಲಿ ಸಮನ್ವಯತೆ ಸಾಧಿಸುವಲ್ಲಿ ವಿಫಲರಾಗಿದ್ದಾರೆ ಎನ್ನುವಂತ ದೊಡ್ಡ ಮಟ್ಟದ ಚರ್ಚೆ. ಎಸ್ ಪುರಾಣಿಕ್ ಸರ್, ನಿಮ್ಮನ್ನ ಮಾತಾಡಿಸ್ತಾ ಹೋಗೋದಾದ್ರೆ ಸರ್, ಇಲ್ಲಿ ಎರಡೂ ಪಕ್ಷದ ಪ್ಲಸ್ ಆ್ಯಂಡ್ ಮೈನಸ್ಗಳನ್ನು ನೋಡಿದ್ರಿ, ಯಾವ ರೀತಿಯಾಗಿತ್ತು ಅಂತೇಳಿ. ಈ ಬಿಜೆಪಿ ಪಕ್ಷದ ಪ್ಲಸ್ ಆ್ಯಂಡ್ ಮೈನಸ್ಗಳನ್ನು ಗಮನಿಸಿದ್ರೆ, ಹಾಗೆಯೇ ಈ ಬಾರಿ ಮತ್ತೊಂದು ಚಾನ್ಸನ್ನು ಕೊಡಬಹುದಾ ಬಿಜೆಪಿಗೆ ಅಲ್ಲಿನ ಮತದಾರರು ಅಂತೇಳಿ? ಒಂದ್ ರೀತಿನಲ್ಲಿ ಅಲ್ಲಿ ಏನು ಅವರ ಇದು ಸಿದ್ದೇಶ್ವರ ವಿರುದ್ಧದ ಬಣ ಇದೆಯಲ್ಲ, ಅವರು ಬಹುಶಃ ಸಿದ್ದೇಶ್ವರ ಅವರ ವಿರುದ್ಧ ಅವರು ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಯಡಿಯೂರಪ್ಪನವರ ಪ್ರಭಾವದಿಂದ ಅವರೆಲ್ಲ ಯಡಿಯೂರಪ್ಪನವರ ಫಾಲೋಯರ್ಸೇ ಆಗಿದ್ದಾರೆ. ರೇಣುಕಾಚಾರ್ಯ ಆಗ್ಲಿ, ಸಿದ್ದನಗೌಡ್ರೆ ಆಗ್ಲಿ, ಉಳಿದ ಯಾರೇ ಆಗ್ಲಿ, ಬಹುಶಃ ಅವರು ಇದೆಲ್ಲ ಇದ್ದಾರೆ. ಬಹುಶಃ ಇದು ಶಮನ ಆಗ್ಬೋದು. ಆದ್ರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಒಂದು ರೀತಿಯಲ್ಲಿ ಇದು ಅಡ್ವಾಂಟೇಜ್. ನನ್ನ ಪ್ರಕಾರ, ನಾನು ಆ ಮಾತನ್ನ ಆಗ್ಲೇ ಹೇಳೋಂಥದ್ದು ಈಗ ಹೇಳ್ಬಿಡ್ತೀನಿ, ನೆಕ್ ಟು ನೆಕ್ ಫೈಟ್ ಇದೆ ಆಸ್ ಆನ್ ಟುಡೇ. ಮತ್ತೆ ಇನ್ನು ಸುಮಾರು 25-30 ದಿವಸ ಇರೋದ್ರಿಂದ ಇನ್ನು ಎಷ್ಟರ ಮಟ್ಟಿಗೆ ಪ್ರಚಾರಗಳು ಮತ್ತು ಒಳತಂತ್ರಗಳು ಎಲ್ಲ ನಡೀತವೆ, ಒಳ ಒಪ್ಪಂದಗಳು ನಡೀತವೆ. ನನಗೆ ಇನ್ನೊಂದು ದೊಡ್ಡ ಆಲೋಚನೆ ಅಥವಾ ಒಂದು ರೀತಿಯಲ್ಲಿ ಸಂಶಯ ಏನಂತ ಅಂದ್ರೆ, ಇಲ್ಲಿ ಶಾಮನೂರು ಶಿವಶಂಕರಪ್ಪನವರ ಪ್ರಭಾವ ಯಡಿಯೂರಪ್ಪನವ್ರ ಮೇಲೂ ಇದೆ. ಅವರು ಯಡಿಯೂರಪ್ಪನವರ ಮಗ ಅಧ್ಯಕ್ಷನಾದಾಗ ಮತ್ತೆ ಆತ ಕ್ಯಾಂಡಿಡೇಟ್ ಆಗಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದಾಗ ಬಹುಶಃ ಆತನಿಗೆ ಒಳ್ಳೇದಿದೆ, ದೇವರು ಒಳ್ಳೇದು ಮಾಡ್ಲಿ, ಒಳ್ಳೆ ಕ್ಯಾಂಡಿಡೇಟು ನಿಮಗೆ, ಈ ರೀತಿಯ ಒಂದು ಅವರ ಉದಾರವಾದ ದೃಷ್ಟಿಯಿಂದ ಯಡಿಯೂರಪ್ಪನವ್ರ ಬಗ್ಗೆ ಸಹಾನುಭೂತಿ ಇದೆ. ಈ ಸಹಾನುಭೂತಿ ಅಂತಕ್ಕಂಥದ್ದು ಈಗ ಈಶ್ವರಪ್ಪನವರು ಅಲ್ಲಿ ಬಂಡಾಯ ಎದ್ದಿರುವಾಗ ಅಲ್ಲಿರ್ತಕ್ಕಂಥ ಶಿವಮೊಗ್ಗದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಪರವಾಗಿರ್ತಕ್ಕಂಥ ಗುಂಪುಗಳೇ ಆಗಲಿ ಅಥವಾ ಜಾತಿಯ ಒಳಗು ಪಂಗಡಗಳೇ ಆಗಲಿ, ಇವುಗಳು ಒಂದು ರೀತಿಯಲ್ಲಿ ಒಳ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಯನ್ನು ನಾವು ತಳ್ಳಿ ಹಾಕಂಗಿಲ್ಲ. ಹೇಗೆ ನಾನು ಸಿದ್ದೇಶ್ವರ್ ಅವರು ಹಣಕಾಸಿನ ಬಲದಿಂದ ಎಲ್ಲರನ್ನು ಅವರು ಒಂದು ರೀತಿಯಲ್ಲಿ ಒಂದ್ ಕಡೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. 2-3 ಕ್ಷೇತ್ರಗಳ ಲೋಕಸಭಾ ಕ್ಷೇತ್ರಕ್ಕೆ ಅವರ ಹಣವನ್ನ ಅದಕ್ಕೆ ಒಂದು ಖರ್ಚು ಮಾಡಿ ಆ ಒಂದು ಸಂಪನ್ಮೂಲಗಳನ್ನು ಹೆಚ್ಚಿಸ್ತಾರೆ ಅಂತಕ್ಕಂಥ ಭರವಸೆ ಬಿಜೆಪಿಗಿದೆಯೋ, ಮೋದಿ ಅವರ ಶ್ರೀರಕ್ಷೆಯೂ ಬಿಜೆಪಿಗಿದೆ. ಆದರೆ ಶಾಮನೂರವರ ಒಂದು ರೀತಿಯ ಉದಾರವಾದ ದೃಷ್ಟಿ ಇದೆಯಲ್ಲ, ಅವರು ಎಲ್ಲಾ ಪಕ್ಷಗಳೊಂದಿಗೂ ಸ್ನೇಹಿತರನ್ನು ಇಟ್ಕೊಂಡಿದ್ದಾರೆ, ಅದರಲ್ಲೂ ಯಡಿಯೂರಪ್ಪನವ್ರ ಜೊತೆಗೆ. ಸೊ ಅದರಿಂದ ಪಕ್ಕದ ಹಾವೇರಿ ಕ್ಷೇತ್ರ ಆಗ್ಲಿ, ಶಿವಮೊಗ್ಗ ಕ್ಷೇತ್ರ ಆಗ್ಲಿ, ಅಥವಾ ಈ ದಾವಣಗೆರೆ ಕ್ಷೇತ್ರದಾಗ್ಲಿ ಅವರ ಒಂದು ಪ್ರಭಾವ ಯಾವ ರೀತಿ ಮುಂದೆ ಪೋಲರೈಸೇಷನ್ ಆಗುತ್ತೆ, ಒಳಗಡೆಗೆ ಅದು ಕೇಂದ್ರೀಕೃತವಾಗ್ತದೆ ಅಂತಕ್ಕಂಥದ್ದನ್ನ ನಾನು ಕಾದು ನೋಡ್ಬೇಕಾಗಿದೆ. ಈಗ ಅದನ್ನ ತಕ್ಷಣ ಹೇಳುವುದು ಕಷ್ಟ ಸಾಧ್ಯ ಆದ್ರೂ ಸಹ ನೆಕ್ ಟು ನೆಕ್ ಫೈಟ್ ಇದೆ ಅಂತಕ್ಕಂಥದ್ರಲ್ಲಿ ಯಾವ ಸಂಶಯ ಇಲ್ಲ. ಎಷ್ಟೇ ಡಿಸ್ಕ್ವಾಲಿಫಿಕೇಶನ್ ಅಥವಾ ಅಡ್ವಾಂಟೇಜ್ ಪ್ರತಿಯೊಂದು ಕ್ಯಾಂಡಿಡೇಟ್ ಇದ್ರು, ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಯಾವುದೇ ರೀತಿಯ ಡಿಸ್ಕ್ವಾಲಿಫಿಕೇಶನ್ ಇಲ್ಲ, ಎಕ್ಸೆಪ್ಟ್ ಅವರು ಶಾಮನೂರ್ ಕುಟುಂಬದವರು ಅಂತಕ್ಕಂಥದ್ದು. ಇಲ್ಲಿ 26 ವರ್ಷದಿಂದ ಸಿದ್ದೇಶ್ವರ ಕುಟುಂಬದವರು ಇಟ್ಕೊಂಡಿರುವಾಗ ಶಾಮನೂರ್ ಕುಟುಂಬದವ್ರು ಯಾಕೆ ಇಟ್ಕೊಳ್ಬಾರ್ದು ಅಂತಕ್ಕಂಥ ಆಲೋಚನೆಯನ್ನು ವೋಟರ್ಸ್ ಅಥವಾ ನೋಟಾ ವೋಟರ್ನ ಜಾಸ್ತಿ ಹಾಕ್ಬೋದು, ಅಥವಾ ಅಲ್ಲಿ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಗಳಿದ್ರು ಅವರಿಗೆ ಅವಕಾಶ ಕೊಡಬಹುದಿತ್ತು. ಆ ಹೊಸ ಕ್ಯಾಂಡಿಡೇಟ್ಗಳಿಂದ ಇನ್ನೂ ಉತ್ಸಾಹದ ರೀತಿಯಲ್ಲಿ ಕೆಲಸಗಳು ಆಗ್ತಾ ಇದ್ವು ಅಂತಕ್ಕಂಥದ್ದನ್ನ ಅನೇಕ ರೀತಿಯಲ್ಲಿ ಅನೇಕ ವಲಯಗಳಲ್ಲಿ ಅದನ್ನ ವಿವರಿಸ್ತಾ ಇದ್ದಾರೆ. ಆದ್ರೂ ಸಹ ಚುನಾವಣೆ ಹತ್ತಿರ ಬಂದಾಗಲ್ಲ ಈ ಒಳ ಒಂದು ಒಪ್ಪಂದಗಳು ಅಥವಾ ಕಾಂಪ್ರಮೈಸ್ಗಳು ಅಥವಾ ಅಡ್ಜಸ್ಟ್ಮೆಂಟ್ಗಳು ಅಂತಕ್ಕಂಥದ್ದು ಪಾಲಿಟಿಕ್ಸ್ ನಲ್ಲಿ ಬಹಳ ವಾಸ್ತವವಾಗಿರ್ತಕ್ಕಂಥದ್ದು. ಅದನ್ನ ನಾವು ಅಲುಗಡೆಯಾಗಿ ಎಷ್ಟೇ ಆದರ್ಶವಾಗಿ ನಾವು ಅಥವಾ ಚರ್ಚೆಯಲ್ಲಿ ಹಣಕಾಸಿನ ಪ್ರಭಾವ, ಜಾತಿಯ ಪ್ರಭಾವ, ಕೊನೆಯ ಹಂತದಲ್ಲಿ ಯಾವ ರೀತಿಯ ಅನುಕೂಲಗಳು ಆ ಕ್ಷೇತ್ರಕ್ಕೆ ಆಗಬಹುದು ಅಂತಕ್ಕಂಥದ್ದು. ಬಟ್ ಸಿದ್ದೇಶ್ವರ ಡಿಸ್ಕ್ವಾಲಿಫಿಕೇಶನ್ ಜಾಸ್ತಿ ಇದ್ರು ಸಹ ಅವ್ರಿಗಿರುವ ಒಂದೇ ಒಂದು ಅಡ್ವಾಂಟೇಜ್ ಅಂದ್ರೆ ಮೋದಿಯವರ ಒಂದು ಶ್ರೀರಕ್ಷೆ. ಅದು ಆ ಹಂತದ ಬಗ್ಗೆಯೂ ಕೂಡ ಮಾತನಾಡೋಣ ಸರ್. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಜಾತಿ ಲೆಕ್ಕಾಚಾರವನ್ನು ನೋಡಬೇಕಾಗುತ್ತೆ. ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಜಾತಿ ಲೆಕ್ಕಾಚಾರ ಇಂಪಾರ್ಟೆಂಟ್ ರೋಲ್ಗಳನ್ನ ಪ್ಲೇ ಮಾಡುತ್ತೆ. ಹಾಗಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ ಜಾತಿವಾರು ಲೆಕ್ಕಾಚಾರ, ಲಿಂಗಾಯತರು 3 ಲಕ್ಷ ಇದ್ದಾರೆ, ಕುರುಬರು 3 ಲಕ್ಷ, ಹಾಗೆಯೇ ನಾಯಕರು 2.19 ಲಕ್ಷ, ಮುಸ್ಲಿಮರು 2 ಲಕ್ಷ ಇದ್ದಾರೆ, ದಲಿತರು 3 ಲಕ್ಷ, ಉಪ್ಪಾರ ಸಮುದಾಯದವರು 1 ಲಕ್ಷ ಇದ್ದಾರೆ, ಗಂಗಮತ 1 ಲಕ್ಷ ಇದೆ, ದೇವಾಂಗ ಸಮುದಾಯದವರು 1 ಲಕ್ಷ ಇದೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಯಾವ ಸಮುದಾಯದವರು ಯಾವ ಪಕ್ಷದ ಕಡೆಗೆ ಒಲವನ್ನ ಇಟ್ಕೊಂಡಿದ್ದಾರೆ, ಯಾವ ಅಭ್ಯರ್ಥಿಯ ಕಡೆಗೆ ಒಲವನ್ನ ಇಟ್ಕೊಂಡಿದ್ದಾರೆ ಅಂತೇಳಿ ದೊಡ್ಡ ಮಟ್ಟದ ರೋಲ್ ಅನ್ನ ಪ್ಲೇ ಮಾಡುತ್ತೆ ಈ ಜಾತಿವಾರು ಲೆಕ್ಕಾಚಾರ. ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದ ರೋಲ್ ಅನ್ನ ಪ್ಲೇ ಮಾಡುತ್ತೆ.
ಎಸ್, ಈ ಕುರಿತಂತೆ ಕಾಂಗ್ರೆಸ್ ಮುಖಂಡ ಸಾಗರ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಾನು ಅಭ್ಯರ್ಥಿ ಅಂತ ಯಾವತ್ತೂ ಹೇಳಿಲ್ಲ. ಯಾಕಂದ್ರೆ ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಅವ್ರು ಅಭ್ಯರ್ಥಿ ಅಲ್ಲ ಅಂತಲೇ ಅವ್ರು ಯಾವತ್ತೂ ಘೋಷಣೆ ಮಾಡಿದ್ರು. ಆದರೆ ಇನ್ನೂ ಅವರು ಅಭ್ಯರ್ಥಿ ಆಗಿರೋದು, ಅವ್ರ ಅಭ್ಯರ್ಥಿ ಆಗಬೇಕು ಅಂತ ಅಂದ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ನಮ್ಮೆಲ್ಲ ಪ್ರಭಾ ಮಲ್ಲಿಕಾರ್ಜುನ್ ಅಭ್ಯರ್ಥಿ ಆದರೆ ನಾವೆಲ್ಲ ಕೆಲಸ ಮಾಡ್ತೀವಿ, ಅಭ್ಯರ್ಥಿ ಆದ್ರೇ ದಾವಣಗೆರೆ ಜಿಲ್ಲೆಯಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ಸಿಂದ ನಾವು ಜಯವೇರಿ ಆಗ್ತೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಒತ್ತಾಯ, ಕಾರ್ಯಕರ್ತರ ಅಭಿಪ್ರಾಯ, ಕಾರ್ಯಕರ್ತರಿಂದನೇ ಇವತ್ತಿನ ದಿನ ಅವರು ಅಭ್ಯರ್ಥಿ ಆಗಿರೋದು. ಆದರೆ ನಾನು ಯಾವತ್ತೂ ಅಭ್ಯರ್ಥಿ ಅಲ್ಲ, ನಾನೊಬ್ಬ ಕಾರ್ಯಕರ್ತ. ಯಾರೇ ಚುನಾವಣೆ ನಿಂತರೂ ಅವ್ರಿಗೆ ಯಾವಾಗಲೂ ನಾನು ಸಪೋರ್ಟಿವ್ ಆಗಿ ಅವರಿಗೆ ಪ್ರಚಾರ ಮಾಡ್ತೀನಿ ಅಂತ ಯಾವತ್ತೂ ಪ್ರಭಾಕರ್ ಹೇಳ್ತಾ ಇದ್ರು. ಆದರೆ ಅವರ ಪಕ್ಷ ಸಂಘಟನೆ ಹಾಗೂ ಸಮಾಜ ಸೇವೆಯನ್ನು ಗುರುತಿಸಿ ಇಂದು ಹೈಕಮಾಂಡ್ ಅವರಿಗೆ ಟಿಕೆಟ್ ಘೋಷಿಸಿರುವುದು ನಿಜಕ್ಕೂ ಸಂತೋಷದ ವಿಚಾರ. ಎಸ್, ಜಾತಿವಾರು ಲೆಕ್ಕಾಚಾರ ಪ್ರತಿಯೊಂದು ಚುನಾವಣೆಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ರಾಜಪ್ಪ ಸರ್, ಈ ಜಾತಿವಾರು ಲೆಕ್ಕಾಚಾರಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಎಷ್ಟು ಇಂಪಾರ್ಟೆಂಟ್ ರೋಲನ್ನು ಈ ಬಾರಿ ಪ್ಲೇ ಮಾಡಬಹುದು ಹೇಳ್ತಾ ಹೋಗೋದಾದ್ರೆ? ಸಂಪತ್, ಇಲ್ಲಿ ಸಹ ಜಾತಿ ಲೆಕ್ಕಾಚಾರ ನಾವು ಅದನ್ನು ಕಡೆಗಣಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲ ಚುನಾವಣೆಗಳು ಸಹ ಜಾತಿ ಸಮೀಕರಣಗಳನ್ನು ಮಾಡುವ ಮೂಲಕನೇ ಚುನಾವಣೆ ಗೆದ್ದಿರುವಂಥದ್ದು. ಕಳೆದ ಬಾರಿ ಒಂದು ಚುನಾವಣೆಯಲ್ಲಿ ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ 6 ಕ್ಷೇತ್ರಗಳನ್ನು ಅಥವಾ ಇನ್ಕ್ಲೂಡಿಂಗ್ ಅರ್ಪಣೆ ಸೇರಿದಂತೆ 7 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಂದರೆ ಕಾಂಗ್ರೆಸ್ಗೆ ಲಿಂಗಾಯತ ಸಮುದಾಯ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋ ಕಾರಣಕ್ಕೋಸ್ಕರ ಅವರು 7 ಕ್ಷೇತ್ರಗಳನ್ನು ಅವರು ಗೆಲ್ಲಲಿಕ್ಕೆ ಸಾಧ್ಯವಾಗಿತ್ತು. ಆದರೆ ಈ ಬಾರಿ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ. ಅದು ಏನು ಜಾತಿಯ ಒಂದು ಇತ್ತೀಚೆಗೆ ಏನು ಜಯಪ್ರಕಾಶ್ ಹೆಗಡೆ ಅವರ ಒಂದು ವರದಿಯನ್ನು ಕೊಟ್ಟರು, ಆ ಒಂದು ವರದಿನೂ ಸಹ ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶಾಮನೂರು ಶಿವಶಂಕರಪ್ಪನವರು ಇದೇ ಒಂದು ಜಾತಿಯ ವಿಷಯವನ್ನು ಅಥವಾ ಈಗೇನು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ನಮ್ಮ ಸಮುದಾಯದ ಜಾತಿಯನ್ನು ಕಡಿಮೆ ಸಂಖ್ಯೆ ತೋರಿಸುವ ಮೂಲಕ ಇತರ ಸಂಖ್ಯೆ OBC ಸಮುದಾಯಗಳ ಸಂಖ್ಯೆ ಜಾಸ್ತಿ ಇದೆ, ಹಾಗಾಗಿ ವರದಿಯನ್ನು ತಿರಸ್ಕಾರ ಮಾಡಿ ಅಂತ ಅನ್ನೋದನ್ನು ಆರೋಪ ಮಾಡಿದ್ರು. ಈ ಹಿಂದೆನೂ ಸಹ ಇದಷ್ಟು ಗೊಂದಲಗಳಿತ್ತು. ಹೀಗಾಗಿ ನೀವು ಅಲ್ಲಿ ಕುರುಬ ಸಮುದಾಯ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, SC STಗಳಿರ್ಬೋದು, ಇವರೆಲ್ಲರೂ ಸಹ ಒಟ್ಟಾಗಿದ್ದೇ ಆದಲ್ಲಿ ಕುರುಬರದು ನಿಮಗೆ 3 ಲಕ್ಷ ಇರ್ಬೋದು, ನಾಯಕರು 2 ಲಕ್ಷ, ಮುಸ್ಲಿಮರು 2 ಲಕ್ಷ, ಈ ರೀತಿ ಲೆಕ್ಕಾಚಾರ ತೆಗೆದುಕೊಂಡಿದ್ದಲ್ಲಿ ದಲಿತರು 3 ಲಕ್ಷ, ಉಪಾರರು 1 ಲಕ್ಷ, ಗಂಗಾ ಮತಸ್ಥರು 1 ಲಕ್ಷ, ಈ ಒಂದು ಸಮುದಾಯಗಳು ಸಹಜವಾಗಿ ಕಾಂಗ್ರೆಸ್ ಬೆಂಬಲಕ್ಕೆ ನಿಲ್ಲಬಹುದು ಅಂತ ವಿಶ್ವಾಸವನ್ನು ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಚುನಾವಣೆ ಅಂತ ಫಲಿತಾಂಶ ಮತ್ತು ಈ ಬಾರಿ ಗ್ಯಾರಂಟಿಗಳನ್ನು ಕೊಟ್ಟ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನ ಸಿಗಬಹುದು ಅಂತ ಎರಡನೇ ವಿಷಯ. ಮತ್ತು ಬಹುತೇಕ ಕಾರ್ಮಿಕ ಸಮುದಾಯಕ್ಕೆ ಸೇರುವಂತ ಜನಸಂಖ್ಯೆ ಇರುವಂತ ಈ ಒಂದು ಜಿಲ್ಲೆಯಲ್ಲಿ ಬಹುತೇಕರು ಕಾರ್ಮಿಕರಿದ್ದಾರೆ. ಕೃಷಿ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರು ಇರುವಂತಹ ಒಂದು ಕ್ಷೇತ್ರವಾಗಿರುವ ಕಾರಣಕ್ಕೋಸ್ಕರ ಬಹುತೇಕ ಜನರಿಗೆ ಈ ಒಂದು ಸರ್ಕಾರದ ಸೌಲಭ್ಯಗಳು ಸಿಕ್ಕಿದೆ. ಹಾಗಾಗಿ ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸಬಹುದು ಅಂತ ನಾವು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ. ಆದರೆ ಈ ಸಮುದಾಯಗಳು, ಲಿಂಗಾಯತ ಸಮುದಾಯ ಸುಮಾರು ಪ್ರಬಲ ಸಮುದಾಯ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಾಬಲ್ಯ ಹೊಂದಿರುವಂಥ ಲಿಂಗಾಯತ ಸಮುದಾಯ ಆ ಒಂದು ಜಿಲ್ಲೆಯ ಒಂದು ಮತದಾರರ ಮೇಲೆ ಹಿಡಿತವನ್ನು ಸಾಧಿಸಿದೆ. ಹೀಗಾಗಿ ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಪ್ರಭಾವ ಬೀರಬಹುದು ಅನ್ನೋದನ್ನ ಲಿಂಗಾಯತ ಸಮುದಾಯಗಳು ಟರ್ನ್ ಔಟ್ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಕುರುಬ ಮತಗಳನ್ನು ಸಹ ನಾವು ಕಡೆಗಣಿಸಕ್ಕಾಗಲಿಕ್ಕಿಲ್ಲ. ಯಾಕಂದ್ರೆ ಹಿಂದೆ ಚೆನ್ನೈ ಒಡೆಯರು ಅಲ್ಲಿ 2 ಬಾರಿ ಸಂಸದರ ಆಯ್ಕೆ ಆಗಿದ್ರು. ಅವರು ಕುರುಬ ಸಮುದಾಯಕ್ಕೆ ಸೇರಿದಂಥವರು. ಜೊತೆಗೆ JH ಪಟೇಲ್ರು ಹಿಂದೆ JDSನ ನಾಯಕರಾಗಿದ್ದವರು, ಮುಖ್ಯಮಂತ್ರಿ ಆಗಿದ್ದಂಥವ್ರು. JDSನ ನಾಯಕರಾಗಿದ್ದಂಥ JH ಪಟೇಲ್ರು ಪ್ರಭಾವ ಇತ್ತು, ಅದರ ಸಂಪೂರ್ಣವಾಗಿ ಕಳೆದುಕೊಂಡಿದೆ. ಹರಿಹರ ಒಂದು ಕ್ಷೇತ್ರವನ್ನು ಹೊರತುಪಡಿಸಿ ಬಹುತೇಕ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಸಹ JDS ಪ್ರಭಾವ ಇಲ್ಲ. ಹೀಗಾಗಿ BJP ಮತ್ತು JDSನ ಮೈತ್ರಿ ಅಷ್ಟೇನು ಕ್ಷೇತ್ರದಲ್ಲಿ ಪ್ರಭಾವ ಬೀರೋದಿಲ್ಲ. ವೈಯಕ್ತಿಕ ವರ್ಚಸ್ಸು ಮತ್ತು ಈ ಹಿಂದೆ ಪುರಾಣಿಕರು ಉಲ್ಲೇಖ ಮಾಡಿದಂತೆ ಅಲ್ಲಿ ಕ್ಷೇತ್ರದಲ್ಲಿರುವಂಥದ್ದು ಒಂದು ವೈಯಕ್ತಿಕ ವರ್ಚಸ್ಸು, ಎರಡನೇದು ಮೋದಿ ನಾಮಬಲ, ಮೂರನೇದಾಗಿ BJP ಹೆಸರು ಮತ್ತು ಅಭ್ಯರ್ಥಿ. ಕಾಂಗ್ರೆಸ್ನಲ್ಲೂ ಯಥಾ ಪ್ರಕಾರ ನಾವು ಗ್ಯಾರಂಟಿ ಸ್ಕೀಮ್ಗಳಿರ್ಬೋದು, ಶಾಮನೂರು ಶಿವಶಂಕರಪ್ಪನ ಕುಟುಂಬದ ವೈಯಕ್ತಿಕ ವರ್ಚಸ್ಸು ಇರ್ಬೋದು ಮತ್ತು ಇವರ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಭಾ ವಲಯಕ್ಕೆ ಯಾರೆಲ್ಲ ಸಿಲುಕ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಕಳೆದ ಬಾರಿ ವೋಟಿಂಗ್ ಪರ್ಸೆಂಟ್ ಐ ಥಿಂಕ್ 68 to 80%, 70% ಏನೋ ಆಗಿತ್ತು. ಹೀಗಾಗಿ ಈ ಬಾರಿನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬಹುದು ಆ ಒಂದು ಜಿಲ್ಲೆಯಲ್ಲಿ. ಹೀಗಾಗಿ BJP ಮತ್ತು ಕಾಂಗ್ರೆಸ್ ಎರಡೂ ಸಹ ನೆಕ್ ಟು ನೆಕ್ ಫೈಟ್ ಇದೆ. ಚುನಾವಣೆ ಹತ್ತಿರದಲ್ಲಿ ಯಾವೆಲ್ಲ ಕ್ರೂಷಿಯಲ್ ವಿಷಯಗಳು ಒಂದು ಚರ್ಚೆಗೆ ಬರ್ತವೆ ಅದರ ಮೇಲೆ ಈ ಬಾರಿಯ ಮತದಾನ ಮತ್ತು ಅಭ್ಯರ್ಥಿ ಗೆಲುವು ನಿರ್ಧಾರವಾಗಂತ ಸಾಧ್ಯತೆ ಇದೆ. ಸಂಪತ್. ಕಲೇಶ್, ಕೊನೆಯದಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಗ್ಗೆ ಕ್ವಿಕ್ ರಿಯಾಕ್ಷನ್. ಏನಂದ್ರೆ ಈ ಬಾರಿ ಇಬ್ಬರು ಮಹಿಳೆಯರು ನಿಂತಿರೋದ್ರಿಂದ ಸಾಕಷ್ಟು ಒಂದು ಪೈಪೋಟಿ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಮತ್ತು ಏನು ಅವರ ವೈಯಕ್ತಿಕ ವರ್ಚಸ್ಸಿನಿಂದನೂ ಸಹ ಅವರು ಗೆಲ್ಬಹುದು ಅಂತ ಲೆಕ್ಕಾಚಾರ ಆಗ್ತಿದ್ದಾರೆ. ಆದ್ರೆ BJP ಅವರು ಮೋದಿ ಮತ್ತು ಹಿಂದುತ್ವ
ಸೇರಿದಂತೆ ಇತರೆ ಅಭಿವೃದ್ಧಿ ವಿಚಾರಗಳನ್ನ ಮುಂದಿಟ್ಕೊಂಡು ನಾವು ಸಹ ಗೆಲ್ತೀವಿ ಅಂತಾನೆ ಹೇಳ್ತಿದ್ದಾರೆ. ಇಬ್ಬರ ಮಹಿಳೆಯರಲ್ಲೂ ಸಹ ನೇರ ಪೈಪೋಟಿ ಇದ್ದು ಈ ಬಾರಿ ಈ ಚುನಾವಣೆ ಒಂದು ಇತಿಹಾಸ ನಿರ್ಮಾಣ ಮಾಡಲಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದೇ ಮೊದಲ ಬಾರಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಮಹಿಳೆಯರು ಕಣಕ್ಕಿಳಿದಿರುವುದರಿಂದ. ಓಕೆ, ಥ್ಯಾಂಕ್ ಯು. ಹಾಗೆಯೇ ಚರ್ಚೆಯಲ್ಲಿ ಭಾಗಿಯಾದಂಥ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಲೆಕ್ಕಾಚಾರ ಇದೆ, ಮತದಾರರು ಯಾರ ಮೇಲೆ ಒಲವನ್ನು ತೋರ್ತಾರೆ, ಎರಡು ಪ್ರತಿಷ್ಠಿತ ಕುಟುಂಬದ ಜಟಾಪಟಿ ನಡುವೆ ಯಾರು ಇಲ್ಲಿ ಗೆದ್ದು ಬೀಗ್ತಾರೆ ಅಂತೇಳಿ. ಹಾಗೆಯೇ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.